ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರ ಕೃಪಾಶೀರ್ವಾದ ಮೇರೆಗೆ 2025ನೇ ಕ್ರಿಸ್ಮಸ್ಸನ್ನು ಆಚರಿಸಲು ತಂದೆಯಾದ ದೇವರು ನಮ್ಮೆಲ್ಲರೂ ಕೊಟ್ಟದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತೇನೆ. ಅದೇ ಸಂದರ್ಭದಲ್ಲಿ ಕೂಡಿ ಬಂದ ನಿಮ್ಮೆಲ್ಲರೂ ಕೂಡ ಈ ಮುಂಜಾನೆಯ ಶುಭ ವಂದನೆಗಳು. ಈ ಕ್ರಿಸ್ಮಸ್ ಆರಾಧನೆಗೆ ಸಿದ್ಧಪಡಿಸಿಕೊಳ್ಳುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮನ್ನು ಈ ಆರಾಧನೆಗೆ ಸಿದ್ಧತೆ ಮಾಡಿಕೊಳ್ಳೋಣ. ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆಮೆನ್. ನಾವು ಆಡುವ ಸಂಗೀತಗಳಲ್ಲಿ 83ನೇ ಸಂಗೀತವನ್ನು ನಾವು ಹಾಡೋಣ. 83ನೆಯ ಸಂಗೀತ. ಕೇಳುದೂತರ ಗಾನವ, ಗಣರಾಜ ಹುಟ್ಟಿದ, ಸ್ವರ್ಗದಲ್ಲಿ ಮಹಿಮೆ, ಭೂಮಿಯಲ್ಲಿ ಕರುಣೆ.
ಹಬ್ಬದ ಆರಾಧನಾ ಕ್ರಮ ಪುಸ್ತಕವನ್ನು ಅನುಸರಿಸೋಣ. ಮೊದಲನೇ ಪುಟವನ್ನು ಅನುಸರಿಸೋಣ. ಹಬ್ಬದ ಆರಾಧನಾ ಕ್ರಮ ಪುಟ ಸಂಖ್ಯೆ 1. ಸಭೆಯು ನೀಡಬೇಕಾದಂಥ ಪ್ರತ್ಯುತ್ತರವನ್ನು ಹಾಡಿನ ರೂಪದಲ್ಲಿ ನೀಡುವಂತೆ ಕೇಳ್ಕೊಳ್ತೇನೆ. ಕರ್ತನ ದೂತನು ಯೋಸೇಫನಿಗೆ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ಮರಿಯಳು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ದೂತನು ಮರಿಯಳಿಗೆ, ಮರಿಯಳೇ ಹೆದರಬೇಡ, ನೀನು ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಮನ ಶಕ್ತಿ ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ, ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿ ತಮ್ಮ ಕುರಿಯನ್ನು ಕಾಯ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಮಾಡುವ
ಶುಭ ಸಮಾಚಾರ ನಿಮಗೆ ತಿಳಿಸ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿತಾನೆಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಪ್ರಾರ್ಥನೆ ಮಾಡೋಣ. ನಿತ್ಯ ದೇವರೇ, ಎಲ್ಲವುಗಳಲ್ಲಿಯೂ ನಿನ್ನ ಮಹಿಮೆಯು ತೋರಿ ಬರುವ ಹಾಗೆ ನೀನು ಸಮಸ್ತನು ಉಂಟು ಮಾಡಿದ್ದಕ್ಕಾಗಿ ನೀನು ಕೊಂಡಾಡುತ್ತೇವೆ. ಮಾನವರನ್ನು ಸೃಷ್ಟಿಸಿದರಲ್ಲಿ ಅವರು ನಿನ್ನ ರಕ್ಷಣಾ ಭಾಗ್ಯವನ್ನು ಅನುಗ್ರಹಿಸಿ ಅವರಲ್ಲಿ ನಿನ್ನ ಅಮಿತವಾದ ಪ್ರೀತಿಯ ಭಾವವನ್ನು ಹುಟ್ಟಿಸಿ ಅವು ನಿತ್ಯಾನಂದದ ಕಿರೀಟವನ್ನು ಧರಿಸಿಕೊಳ್ಳುವಂತೆ ಮಾಡಲು ನೀನು ಉದ್ದೇಶಿತಕ್ಕಾಗಿ ನೀನು ಕೊಂಡಾಡುತ್ತೇವೆ. ಮಾನವರು ಯುಗಾಂತಗಳಿಂದ ಎದುರು ನೋಡುತ್ತಿದ್ದಂಥ ಪೂರ್ವಕಾಲದ ಪ್ರವಾದಿಗಳಿಗೂ ಸದ್ಭಕ್ತರಿಗೂ ನೀನು ವಾಗ್ದಾನ ಮಾಡಿದಂಥ ರಕ್ಷಣೆಯನ್ನು ನಮ್ಮ ಕರ್ತನಾದ ಯೇಸುವಿನ ಜನನದಲ್ಲಿ ಪ್ರಕಟಿಸಿದ್ದಕ್ಕಾಗಿ ನೀನನ್ನು ಕೊಂಡಾಡುತ್ತೇವೆ. ಈ ಉತ್ಸವ ಕಾಲದಲ್ಲಿ ನಮ್ಮ ಕರ್ತನು ನಮ್ಮ ಹೃದಯಗಳಲ್ಲಿ ಜನಿಸಲಿ. ಆತನೇ ನಿತ್ಯ ಪ್ರಭುವು, ಮೋಕ್ಷದಾಯಕನು ಎಂದು ಸಕಲ ಜನರು ಅರಿಕೆ ಮಾಡಲಿ. ಮೇಲ್ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿತಾನೆ ಎಂದು ನಿನ್ನ ಪವಿತ್ರ ದೂತರು ಗಾನ ಮಾಡಿದರಲ್ಲ. ಆ ಒಲೆಮೆಯು ನಿನ್ನ ಸೇವಕರಾದ ನಮಗೆ ಒದಗಲಿ. ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ನಮ್ಮಲ್ಲಿಯೂ ನಿನ್ನ ಸಮಸ್ತ ಜನರಲ್ಲಿಯೂ ನಿನ್ನ ರಕ್ಷಣೆಯ ನಿತ್ಯ ಸಮಾಧಾನವನ್ನು ಸ್ಥಾಪಿಸು. ನೀನೇ ಯುಗ ಯುಗಕ್ಕೂ ಸ್ತುತ್ಯನು ಸರ್ವಪ್ರಭು ಆಗಿದ್ದೀ. ಆಮೇನ್. ನಾವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪ್ರಸಿದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿದೆ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವೂ ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ಈಗ ಇಂದಿಗೆ ನೇಮಕವಾದ ಸತ್ಯವೇದ ಭಾಗವು ಓದಲ್ಪಡುವುದು. ಮೊದಲನೇದಾಗಿ ಅಳವಡಿಕೆಯಿಂದ ವೇದ ಪಾಠವಾಗುವುದು. ಎಲ್ಲರಿಗೂ ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ವಿಶೇಷ ಆರಾಧನೆಗೆ ನೇಮಕಗೊಂಡಿರುವ ಮೊದಲನೆಯ ದೇವರ ವಾಕ್ಯದ ಭಾಗವು ಹಳೆ ಒಡಂಬಡಿಕೆಗಳಿಂದ ಯೆಶಾಯನ ಪ್ರವಾದನಾ ಗ್ರಂಥ 9ನೇ ಅಧ್ಯಾಯ ವಚನಗಳು 1ರಿಂದ 7ರವರೆಗೆ. ಯೆಶಾಯ ಅಧ್ಯಾಯ 9 ವಚನಗಳು 1ರಿಂದ 7ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಆದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವಿನ್ನಿಲ್ಲ. ಪೂರ್ವಕಾಲದಲ್ಲಿ ಜೆಬುಲೋನ್ ಮತ್ತು ನಫ್ತಾಲಿ ಸೀಮೆಗಳನ್ನು ಆತನು ಅವಮಾನಕ್ಕೆ ಗುರಿ ಮಾಡಿದನು. ಅನಂತರದಲ್ಲಿ ಯೋರ್ದಾನಿನ ಆಚೆಯ ಸೀಮೆ, ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಈ ಪ್ರಾಂತವನ್ನೆಲ್ಲ ಘನಪಡಿಸಿದ್ದಾನೆ.
ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ನೀನು ಪ್ರಜೆಗಳನ್ನು ವೃದ್ಧಿಗೊಳಿಸಿದ್ದಿ, ಅವರಿಗೆ ಸಂತೋಷವನ್ನು ಹೆಚ್ಚಿಸಿದ್ದಿ. ಸುಗ್ಗಿ ಕಾಲದಲ್ಲಿ ಜನರು ಹರ್ಷಿಸುವ ಹಾಗೂ ಕೊಳ್ಳೆಯನ್ನು ಹಂಚಿಕೊಳ್ಳುವವರು ಹೆಚ್ಚಳ ಪಡುವ ಹಾಗೂ ನಿನ್ನ ಮುಂದೆ ಆನಂದಿಸುತ್ತಾರೆ. ಅವರಿಗೆ ಭಾರವಾದ ನೊಗವನ್ನು, ಬೆನ್ನನ್ನು ಹೊಡೆದ ಕೋಲನ್ನು, ಬಿಟ್ಟಿ ಹಿಡಿದವನ ದೊಣ್ಣೆಯನ್ನು ಮಿದ್ಯಾನಿನ ನಾಶ ದಿನದಲ್ಲಿ ಮುರಿದು ಬಿಟ್ಟಂತೆ ಮುರಿದು ಬಿಟ್ಟಿದ್ದಿ. ಯುದ್ಧದ ಗದ್ದಲದಲ್ಲಿ ತುಳಿದಾಡಿದವರೆಲ್ಲರ ಮೆಟ್ಟುಗಳು, ರಕ್ತದಲ್ಲಿ ಹೊರಳಾಡಿಸಿದ ಉಡುಪುಗಳು ಅಗ್ನಿಗೆ ಆಹಾರವಾಗಿ ಸುಟ್ಟು ಹೋಗುವವು. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬವು ಅವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಆಗ್ರಹವು ಇದನ್ನು ನೆರವೇರಿಸುವುದು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ಈಗ ಇಂದಿಗೆ ನೇಮಕವಾದಂಥ ಪತ್ರಿಕಾ ಭಾಗವು ಓದಲ್ಪಡುವುದು. ಈ ಪವಿತ್ರ ಕ್ರಿಸ್ತ ಜಯಂತಿಯ ಆರಾಧನೆಗೆ ನೇಮಕವಾಗಿರುವ ಎರಡನೆಯ ವೇದಪಾರಾಯಣದ ಭಾಗವು ಶ್ರೀ ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ. ಶ್ರೀ ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಿಂದಲೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ನಾವು ಹಾಗೆ ಕುಳಿತುಕೊಂಡು ಆಡುವಂಥ ಜ್ಞಾನಕೀರ್ತನೆಯಲ್ಲಿ 44ನೇ ಜ್ಞಾನಕೀರ್ತನೆ ಆಡಿಕೊಳ್ಳೋಣ. 44ನೇ ಜ್ಞಾನಕೀರ್ತನೆ. ಜನಿಸಿಯ ನಾರು ಗೋದಾಲಿಯಳು ವಿನಯದ ಶಿಶುವಾಗಿ.
ಈಗ ಇಂದಿಗೆ ನೇಮಕವಾದಂಥ ಸುವಾರ್ಥ ಭಾಗವು ಓದಲ್ಪಡುವುದು. ದಯಮಾಡಿ ಸಭೆಯು ಎದ್ದು ನಿಂತುಕೊಳ್ಳುವಂತೆ ಕೇಳ್ಕೊಳ್ತೇನೆ. ಕ್ರಿಸ್ತ ಜಯಂತಿಯ ಆರಾಧನೆಗೆ ನೇಮಕವಾದ ಸುವಾರ್ಥ ಭಾಗವು ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ ವಚನ 1ರಿಂದ 12ನೇ ವಚನದವರೆಗೆ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ ವಚನ 1ರಿಂದ 12ನೇ ವಚನದವರೆಗೆ. ದೇವರ ವಾಕ್ಯವನ್ನು ಆಲಿಸಿರಿ. ಜೋಯ್ಸರು ಮೂಡಲಿಂದ ಬಂದು ಯೇಸುವಿಗೆ ನಮಸ್ಕರಿಸಿದ್ದು. ಅರಸನಾದ ಯೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯ್ಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಯೆರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅವನು ಯೆಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು. ಆಗ ಯೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ. ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಯೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ನಾವು ಹಾಗೆ ನಿಂತುಕೊಂಡು ನಮ್ಮ ಕ್ರೈಸ್ತ ವಿಶ್ವಾಸವನ್ನು ಸಭೆಯಾಗಿ ಅರಿಕೆ ಮಾಡೋಣ. ಎಲ್ಲರೂ ಒಟ್ಟಾಗಿ ನೈಸಿಯ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಸರ್ವಶಕ್ತನಾದ ತಂದೆಯಾಗಿರುವ ಒಬ್ಬನೇ ದೇವರು ನಂಬುತ್ತೇನೆ. ಆತನು ಪರಲೋಕ ಭೂಲೋಕಗಳನ್ನು ಎಲ್ಲ ದೃಶ್ಯಾದೃಶ್ಯವನ್ನು ಉಂಟು ಮಾಡುವನಾಗಿದ್ದಾನೆ. ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನು ಅನಾದಿಯಿಂದಲೇ ದೇವರ ಏಕಪುತ್ರನು, ದೇವರಿಂದ ಆಗುವ ದೇವರು, ಪರಂಜ್ಯೋತಿಯಿಂದ ಹೋಗ ಪರಂಜ್ಯೋತಿಯು, ಸಾಕ್ಷಾತ್ ದೇವರಿಂದ ಹಾಗೂ ಸಾಕ್ಷಾತ್ ದೇವರು ಆಗಿದ್ದಾನೆ. ಈತನು ಸೃಷ್ಟಿಯಲ್ಲ, ದೇವರ ನಿತ್ಯಪುತ್ರನೇ. ತಂದೆಯ ತತ್ವವು ಈತನ ತತ್ವವು ಒಂದೇ. ಈತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಈತನು ಮನುಷ್ಯಾದ ನಮಗೆ ಹಿತವನ್ನು ಬಯಸಿ ನಮ್ಮ ರಕ್ಷಣಾರ್ಥವಾಗಿ ಪರಲೋಕದಿಂದ ಇಳಿದು ಪವಿತ್ರಾತ್ಮನಿಂದ ಮರಿಯಳೆಂಬ ಕನ್ಯೆಯಲ್ಲಿ ಜನಿಸಿ ಮನುಷ್ಯನಾದನು. ಪೊಂತಿಪಿಲಾತನ ಆಧಿಪತಿಯಲ್ಲಿ ನಮಗೋಸ್ಕರ ಶಿಲುಬೆಗೆ ಹಿಡಿಯಲ್ಪಟ್ಟು ಬಾಧೆಯನ್ನು ಅನುಭವಿಸಿ ಸತ್ತು ಸಮಾಧಿ ಇಡಲ್ಪಟ್ಟನು. ವೇದೋಕ್ತಿಯ ಅನುಸಾರವಾಗಿ 3ನೇ ದಿನದಲ್ಲಿ ಎದ್ದು ಬಂದು ಪರಲೋಕಕ್ಕೇರಿ ಹೋಗಿ ತಂದೆಯ ಬಲಗಳಲ್ಲಿ ಕುಳಿತುಕೊಂಡಿದ್ದಾನೆ. ಈತನು ತಿರುಗಿ ಹೋಗುವುದೊಡನೆ ಬಂದು ಬದುಕಿರುವವರೆಗೂ ಸತ್ತವರೆಗೂ ನ್ಯಾಯ ತೀರಿಸುವನು. ಈತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಪವಿತ್ರಾತ್ಮ ನಂಬುತ್ತೇನೆ. ಈತನು ಕರ್ತನು, ಜೀವದಾಯಕನು, ತಂದೆಯಿಂದಲೂ ಮಗನಿಂದಲೂ ಹೊರಡುವವನು. ತಂದೆಯೊಡನೆಯೂ ಮಗನೊಡನೆಯೂ ಸೇರಿ ಸಮಾನವಾದ ಆರಾಧನೆಯನ್ನು ಘನತೆಯನ್ನು ಹೊಂದತಕ್ಕವನು. ಪ್ರವಾದಿಗಳ ಮೂಲಕ ನುಡಿದವನು ಈತನೇ.
ಸರ್ವಸಾಧಾರಣವಾಗಿಯೂ ಅಪೋಸ್ತಲ ಸ್ಥಾಪಿತವಾಗಿಯೂ ಇರುವ ಒಂದೇ ಸಭೆ ಇದೆ ಎಂದು ನಂಬುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ಥಾನ ಉಂಟೆಂದು ಒಪ್ಪಿಕೊಳ್ಳುತ್ತೇನೆ. ಸತ್ತವರ ಪುನರುತ್ಥಾನವನ್ನು ಮುಂದೆ ಲೋಕದ ಜೀವನ ಎದುರು ನೋಡುತ್ತಾ ಹಾರೈಸುತ್ತೇನೆ. ಆಮೇಲೆ ದಯಮಾಡಿ ಸಭೆಯಲ್ಲಿ ಕುಳಿತುಕೊಳ್ಳುವಂತೆ ಕೇಳ್ಕೊಳ್ತೇನೆ. ನಾವು ಸ್ವಲ್ಪ ಸಮಯ ನಾವು ಇತರ ಪ್ರಾರ್ಥನೆಗಳನ್ನು ಅನುಸರಿಸೋಣ. ಮುಂದಿನ ಪ್ರಾರ್ಥನಾ ಮಾಲೆಯನ್ನು ಸಭೆಯವರು ಅನುಸರಿಸುವಂತೆ ಕೇಳಿಕೊಳ್ತೇನೆ. ಕರುಣಾನಿಧಿಯೂ ಪ್ರೇಮ ಸಾಗರನೂ ಆದ ದೇವರೇ, ನಿನ್ನ ಸಂಕಲ್ಪದಿಂದಲೂ ಅಪಾರವಾದ ಕೃಪೆಯಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾನವರನ್ನು ಉನ್ನತ ಸ್ಥಿತಿಗೆ ಏರಿಸುವಂತೆ ತನ್ನ ತಂಗಿಸಿಕೊಂಡದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನಮ್ಮಲ್ಲಿ ನಿನ್ನ ಹೋಲಿಕೆಯು ಒಳೆಯುವಂತೆ ಆತು ನರಾವತಾರವೆತ್ತಿ ದೀನರನ್ನು ಉದ್ಧರಿಸಲು ಕನ್ಯೆಯಲ್ಲಿ ಜನಿಸಿದ್ದಕ್ಕಾಗಿ ನೀನು ಸ್ತುತಿಸುತ್ತೇವೆ. ದೀನ ಮನಸ್ಸುಳ್ಳವರಿಗೆ ನೀನು ಸಿದ್ಧಪಡಿಸಿರುವ ರಕ್ಷಣಾ ಭಾಗ್ಯವನ್ನು ನಿನ್ನ ಮಕ್ಕಳಾದ ನಮಗೆ ಅನುಗ್ರಹಿಸಿ ನಿನ್ನ ಸಾರೂಪ್ಯವನ್ನು ನಮ್ಮಲ್ಲಿ ಸಿದ್ಧಗೊಳಿಸಬೇಕೆಂದು ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತೇವೆ. ನಾವು ಕಡೆಯಲ್ಲಿ ನಿನ್ನ ಪಾದಸನ್ನಿಧಿಯನ್ನು ಸೇರಿ ಉಲ್ಲಾಸದಿಂದ ನಿನ್ನ ಮಹಿಮೆಯನ್ನು ದರ್ಶಿಸಿ ನಿನ್ನ ಸಮಸ್ತ ಭಕ್ತ ಜನರೊಂದಿಗೆ ನಿನ್ನ ಕೃಪೆಯನ್ನು ಹಾಡಿ ಕೀರ್ತಿಸುವಂತೆ ದಯಮಾಡು. ನಿನ್ನ ಏಕಕುಮಾರನನ್ನು ಲೋಕ ರಕ್ಷಕನಾಗಿ ಕಳಿಸಿಕೊಟ್ಟಿರುವ ನಮ್ಮ ಪರಮ ತಂದೆಯೇ, ನೀನು ನಮ್ಮ ಭಿನ್ನವನ್ನು ಲಾಲಿಸಬೇಕೆಂದು ಬೇಡುತ್ತೇವೆ. ಆಮೇಲೆ. ನಮ್ಮ ಪರಮ ತಂದೆಯೇ, ನಿನ್ನ ಏಕಕುಮಾರನು ಮಾನವರಾದ ನಮ್ಮ ದುಸ್ಥಿತಿಯನ್ನು ನೋಡಿ ಅಂತಃಕರಣವಿಟ್ಟು ತನ್ನ ಮಹಿಮಾ ಪದವಿಯನ್ನು ತ್ಯಜಿಸಿ ಕೂಸಾಗಿ ಈ ಲೋಕಕ್ಕೆ ಬಂದು ಮಾನವರನ್ನು ರಕ್ಷಿಸುವುದಕ್ಕೆ ಅವರ ಸೇವಕನಾಗಲು ಹಿಂದೆಗಿಲಿಲ್ವೆಂದು ಇವತ್ತು ಕೃತಜ್ಞತೆಯಿಂದಲೂ ಆನಂದದಿಂದಲೂ ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಆತನ ದಿವ್ಯ ಆತ್ಮವನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮಲ್ಲಿರುವ ಅಂಧಕಾರವನ್ನು ಸ್ವಾರ್ಥತೆಯನ್ನು ನಾಶ ಮಾಡಿ ನಾವು ಕೂಸುಗಳಂತೆ ಆತನ ರಾಜ್ಯದಲ್ಲಿ ಸೇರುವುದಕ್ಕೆ ಕೃಪೆಯನ್ನು ದಯಪಾಲಿಸಬೇಕೆಂದು ಆತನ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ. ಮಕ್ಕಳ ಮಿತ್ರನೂ ರಕ್ಷಕನೂ ಆಗಿರುವ ಯೇಸು ಸ್ವಾಮಿಯೇ, ನೀನು ಕೂಸಾಗಿ ಈ ಲೋಕದಲ್ಲಿ ಹುಟ್ಟಿ ಮಕ್ಕಳಿಗೆ ಆನಂದವನ್ನು ತಂದಿರುವುದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. ನಾವು ಪ್ರತಿಯೊಂದು ಮಗುವಿನಲ್ಲಿಯೂ ನಿನ್ನನ್ನು ನೋಡಿ ಅವುಗಳಿಗೆ ದಯ ತೋರಿಸಿ ನಿನಗೆ ಸೇವೆ ಮಾಡಬೇಕೆಂದು ನೀನು ನಮಗೆ ಆಜ್ಞಾಪಿಸಿದೆಯಲ್ಲ. ಇವತ್ತು ವಿಶೇಷವಾಗಿ ಎಲ್ಲ ಮಕ್ಕಳಿಗೋಸ್ಕರ ನಿನಗೆ ವಿಜ್ಞಾಪನೆ ಮಾಡುತ್ತೇವೆ. ಅವರು ಬೆತ್ಲೆಹೇಮಿನಲ್ಲಿ ತೋರಿ ಬಂದ ನಿನ್ನ ಮಹಾಪ್ರೀತಿಯನ್ನು ತಿಳ್ಕೊಂಡು ಅದಕ್ಕೆ ಪ್ರತಿಯಾಗಿ ತಮ್ಮ ಹೃದಯಗಳನ್ನು ಸೇವೆ ನಿನಗೆ ಒಪ್ಪಿಸಿಕೊಡಲಿ ಎಂದು ನಿನ್ನ ಪವಿತ್ರವಾದ ಜನನವನ್ನು ಬಾಲ್ಯವನ್ನು ಸ್ಮರಿಸಿಕೊಂಡು ಬೇಡಿಕೊಳ್ಳುತ್ತೇವೆ. ಆಮೇಲೆ. ಸಮಾಧಾನದ ಪ್ರಭುವೇ, ನಿನ್ನ ಸಮಾಧಾನವು ಎಲ್ಲ ದೇಶಗಳಲ್ಲಿಯೂ ಎಲ್ಲ ಜನಾಂಗಗಳಲ್ಲಿಯೂ ನೆಲೆಗೊಳ್ಳುವಂತೆ ನೀನು ಕೃಪೆ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಎಲ್ಲ ದ್ವೇಷ, ಅಸೂಯೆ, ಕ್ರೋಧಗಳನ್ನು, ಯುದ್ಧಕ್ಕೆ ಕಾರಣವಾಗಿರುವ ಎಲ್ಲ ವಿಧವಾದ ದುರ್ಗುಣಗಳನ್ನು ಮನುಷ್ಯ ಹೃದಯಗಳಿಂದ ಕಿತ್ತು ಬಿಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಎಲ್ಲ ಜನಾಂಗದವರು ಪರಸ್ಪರ ಪ್ರೀತಿಪೂರ್ವಕವಾಗಿ ನಿನ್ನ ರಾಜ್ಯಾಭಿವೃದ್ಧಿಗಾಗಿ ಚಿಂತಿಸಿ ಹೋರಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ನಾವು ಕೂಡ ಸೈತಾನನ ರಾಜ್ಯವನ್ನು ಲಯ ಮಾಡುವುದಕ್ಕೋಸ್ಕರ ಸದಾಕಾಲ ನಿನ್ನ ಸಹಾಯಕರಾಗಿ ನಿಲ್ಲುವಂತೆ ನಮ್ಮನ್ನು ಬಲಪಡಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಆಮೇಲೆ. ನಮ್ಮ ಸಭೆಯ ಯವನಸ್ಥರು ಕ್ಯಾಂಡಲ್ ಸ್ಟ್ಯಾಂಡ್ ಅದನ್ನು ಕೆಲವರು ನಮ್ಮ ಚರ್ಚಿಗೆ ಉಪಯೋಗಾರ್ಥವಾಗಿ ಇದನ್ನು ಮಾಡಿಸ್ಕೊಟ್ಟಿದ್ದಾರೆ. ಈ ಕೆಳಕಂಡ ಯವನಿಸ್ತಿದ್ದಾರೆ: ಸ್ಟೀಫನ್, ಅಲೆಕ್ಸ್ ಜೋನ್ಥಾನ್, ಎನಾಲ್ಡ್, ಪ್ರೀತಮ್, ಚಿಂಟು, ದಿಶಾಂತ್, ಪಾವಿಲ್, ಅಗಸ್ಟಿನ್ ಸಾಧು, ಜಿರಿನ್ ಇವರು ಕ್ಯಾಂಡಲ್ ಸ್ಟ್ಯಾಂಡನ್ನು ನಮಗೆ ಮುಂದೆ ಮಾಡಿಸ್ಕೊಟ್ಟಿದ್ದಾರೆ. ಹಾಗೂ ಫೋಕಸ್ ಲೈಟ್ ಎರಡನ್ನು ಜಾನ್ ಅಂಟೋನಿ ಅವರ ಕುಟುಂಬದವರು ಮುಂದೆ ಹಾಕಿರ್ತಕ್ಕಂಥ ಫೋಕಸ್ ಲೈಟನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಸಭಾಪಾಲನಾ ಸಮಿತಿಯ ಪರವಾಗಿ ಸಭೆಯರೆಲ್ಲರ ಪರವಾಗಿ ಈ ಯವನಸ್ಥ ಮಕ್ಕಳಿಗೆ ಹಾಗೂ ಜಾನ್ ಅಂಟೋನಿ ಈ ಕುಟುಂಬದವರಿಗೆ ನಾನು ವಂದನೆಯನ್ನು ಹೇಳ್ತೇನೆ. ದೇವರು ಅವರನ್ನು ಇನ್ನೂ ವಿಶೇಷವಾದಂಥ ರೀತಿಯಲ್ಲಿ ಆರೈಸಲಿ ಎಂಬುದಾಗಿ ಅವರಿಗೆ ಶುಭವನ್ನು ಕೋರುತ್ತೇನೆ, ಪ್ರಾರ್ಥಿಸುತ್ತೇನೆ. ನಮ್ಮ ಭಜನಾ ಮಂಡಳಿಯವರಿಂದ ಒಂದು ವಿಶೇಷ ಗೀತೆಯನ್ನು ಕೇಳೋಣ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಹಾಗೂ ಸದ್ಭಕ್ತರೇ, ಮತ್ತೊಂದು ಕ್ರಿಸ್ಮಸ್ ಹಬ್ಬದ ಆಚರಣೆಯ ಆರಾಧನೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ದೇವೆ.
ಈ ಒಂದು ಆರಾಧನೆಯಲ್ಲಿ ಒಂದು ವಿಶೇಷ ಗೀತೆಯನ್ನು ರಚಿಸಿ ನಿಮ್ಮ ಮುಂದೆ ಹಾಡಲಿಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ದೇವರು ನಮಗೆ ಸ್ತೋತ್ರ ಆಗಲಿ. ಈ ಒಂದು ಹಾಡು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬ ವಾಕ್ಯದ ಮೇಲೆ ಆಧಾರಿತವಾಗಿದೆ. ದೂರದಿ ಬೆತ್ಲೆಹೇಮಲಿ ಎಂಬ ಹಾಡನ್ನು ಹಾಡೋಣ. ಅದಕ್ಕೆ ಉತ್ತಮವಾದ ಸಂಗೀತ ಸಂಯೋಜನೆ ಮಾಡಿಕೊಟ್ಟದ ಚಿಂಟು ಅವರಿಗೆ ವಂದನೆ, ಹಾಗೂ ಎಲ್ಲ ನಮ್ಮ ಗಾಯಕ ವೃಂದದವರಿಗೆ ವಂದನೆಯನ್ನು ಸಲ್ಲಿಸ್ತಾ, ಇದಕ್ಕೆ ಮುಖ್ಯ ಕಾರಣಕರ್ತರಾದ ನಮ್ಮ ಪ್ರೀತಿ ಅಯ್ಯನವರಾದ ನಮ್ಮ ಗ್ರೇಟ್ಫುಲ್ ಜಯಶೇಖರ್ ಅಯ್ಯನವರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತೇನೆ. ಯಾವಾಗಲೂ ಅವರಿಗೆ ನಮ್ಮ ಯಾವ ಹಾಡಿನ ಸಂದರ್ಭದಲ್ಲಿ ಬೆಂಬಲವಾಗಿ ಹಿಂಬಲವಾಗಿ ಕರೆಕ್ಟ್ ಮಾಡ್ತಾ ನಮಗೆ ಗೈಡೆನ್ಸ್ ಕೊಡ್ತಾ ಇದುವರೆಗೆ ನಡೆಸಿದ್ದಾರೆ. ಹಾಗಾಗಿ ಇಂಥ ಉತ್ತಮ ಗೀತೆಗಳು ಮೂಡಿ ಬರಲಿಕ್ಕೆ ಇದೇ ಕಾರಣ. ಮತ್ತೆ ಸಭೆಯವರಾದ ನಿಮ್ಮ ಪ್ರೀತಿ. ಥ್ಯಾಂಕ್ ಯು ವೆರಿ ಮಚ್. ಮರಿಯಳ ಮಡಿಲಲ್ಲಿ ಜನಿಸಿ ಬೆಳಕಾಗಿ ಉದಯಿಸಿ ಬಂದ.
ನಿಮ್ಮೆಲ್ಲರಿಗೂ ಭಜನಾ ಮಂಡಳಿಯ ಪರವಾಗಿ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮ್ಮ ನಿಮ್ಮ ಕುಟುಂಬಗಳನ್ನು ಅತ್ಯಧಿಕವಾಗಿ ಈ ವರ್ಷದಲ್ಲಿ ಆಶೀರ್ವದಿಸಿ ನಿಮ್ಮನ್ನು ಉನ್ನತಿಪಡಿಸಲಿ ಅಂತೇಳಿ ದೇವರಲ್ಲಿ ನಾವು ಕೂಡ ನಿಮ್ಮೊಂದಿಗೆ ಸೇರಿ ಬೇಡ್ತೇವೆ. ವಂದನೆಗಳು. ವಿಶೇಷ ಗೀತೆಯನ್ನು ಹಾಡಿದಂಥ ಭಜನಾ ಮಂಡಳಿಯವರಿಗೂ, ವಿಶೇಷ ಗೀತೆಯನ್ನು ರಚಿಸಿ ಉತ್ತಮವಾದಂಥ ಶಿಕ್ಷಣ ನಿರ್ದೇಶಕರಾದಂಥ ನಮ್ಮ ಸಹೋದರರಾದಂಥ ಸಂದೇಶ್ವರವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸಭಾಪಾಲನ ಸಮಿತಿ ಪರವಾಗಿ ವಂದನೆಯನ್ನು ನಾನು ಹೇಳ್ತೇನೆ. ಹಲೋ, ದೇವರ ನಾಮಕ್ಕೆ ಮೊದಲಾಗಿ ಸ್ತೋತ್ರ ಸಲ್ಲಿಸಿ ತಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ತಿಳಿಸಿ, ಕಳೆದ 14ನೇ ತಾರೀಕು ಕ್ವಾಯರ್ ಕಾಂಪಿಟೇಷನಲ್ಲಿ ಕಾರ್ಮಲ್ ಕಾಂಪಿಟೇಷನಲ್ಲಿ ದ್ವಿತೀಯ ಬಹುಮಾನ ನಮ್ಮ ಸಭೆಗೆ ಬಂದಿದೆ. ಅದಕ್ಕಾಗಿ ಪ್ರಾರ್ಥನೆ ಮಾಡಿದಂಥ ಅಯ್ಯರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ತಿಳಿಸ್ತೇನೆ. ಹಾಗೆ ಇದನ್ನು ರಚನೆ ಮಾಡಿ ನಮಗೆಲ್ಲರಿಗೂ ತುಂಬ ಟ್ರೈನಿಂಗ್ ಕೊಟ್ಟಂಥ ಶ್ರೀಯುತ ಸಂದೇಶ್ ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಮ್ಯೂಸಿಕ್ ಕೊಟ್ಟಂಥ ಚಿಂಟೋರ್ಗೂ ಕೂಡ ಧನ್ಯವಾದಗಳು ತಿಳಿಸ್ತೇನೆ. ಹಾಗೆ ನಮ್ಮ ಟೀಮ್ ಏಸು ಕೃಪಾಲಯ ಗಾಯನ ವೃಂದ ವಿಶೇಷವಾಗಿ ಎಲ್ಲ ಕಾಂಪಿಟೇಷನಲ್ಲೂ ಭಾಗವಹಿಸುವ ಒಂದು ದೇವರು ಕೊಟ್ಟಂಥ ಆಶೀರ್ವಾದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ತಮ್ಮೆಲ್ಲರ ಪ್ರಾರ್ಥನೆ ಮುಂದೆ ಕೂಡ ಹಾಗೆ ಇರಲಿ. ಹಾಗೆ ನಮಗೆ ಬಂದಿರತಕ್ಕಂಥ ಈ ಬಹುಮಾನವನ್ನು ಅಯ್ಯ ವಿತರಿಸ್ಬೇಕಂತ ಕೇಳ್ಕೊಳ್ತೀನಿ. ಹಾಗೆ ನಮಗೆ ಬಂದಿದ್ದ ಒಂದು ಬಹುಮಾನ ಕ್ಯಾಶ್ ರೂಪದಲ್ಲಿ ಅದನ್ನು ಬಿಲ್ಡಿಂಗ್ ಫಂಡ್ಗಾಗಿ ನಮ್ಮ ಭಜನಾ ಮಂಡಳಿ ಮತ್ತು ವಿಶೇಷ ಗಾಯನ ವೃಂದವ್ರದ್ದೆಲ್ಲ ಒಂದು ಪರ್ಮಿಷನ್ ತೊಗೊಂಡು ನಾವು ಅದನ್ನು ಚರ್ಚಿಗೆ ಕೊಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು, ಧನ್ಯವಾದಗಳು. ಎಲ್ಲ ಗಾಯನ ವೃಂದದವರು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದವನ್ನು ಕೋರ್ತೇನೆ. ಕಂಗ್ರ್ಯಾಚುಲೇಷನ್. ಒಂದು ಸಂತೋಷ ಆಗ್ತೈತೆ. ಸಂಗೀತದಲ್ಲಿ ಭಾಳ ಅಭಿರುಚಿ ಇರೋರು ನೀವು. ಸಂಗೀತದಲ್ಲಿ ಅದು ತಕ್ಕಂತೆ ನಮ್ಮ ಸಂದೇಶದವರು ಒಳ್ಳೆಯ ಸಾಹಿತ್ಯ ರಾಗ ಸಂಯೋಜನೆ ಮಾಡ್ತಾರೆ. ನಿಜಕ್ಕೂ ಎಲ್ಲ ಸಭೆಯಲ್ಲೂ ಈ ರೀತಿ ಇದೆ ಅಂತ ಹೇಳಲಿಕ್ಕಾಗಲ್ಲ. ಇದು ದೇವರಿಂದ ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಂಥ ಸಭೆ. ಆ ಸಂಗೀತ ಜ್ಞಾನ, ತಾಳಜ್ಞಾನ, ಸ್ವರಜ್ಞಾನ ಎಲ್ಲವೂ ಕೂಡ ನಿಮಗಿದೆ. ತುಂಬ ಚೆನ್ನಾಗಿ ಆಡ್ತೀರ ನೀವೆಲ್ಲ ಮಾಡಿದ. ಭಾಳ ಸಂತೋಷ. ಈಗಾಗಲೇ ನಾನು ಬಂದಾಗ ತುಂಬ ಬಹುಮಾನಗಳನ್ನು ನೀವು ಗೆದ್ದು ಬಂದಿದ್ದೀರಾ. ನಿಜಕ್ಕೂ ದೇವರು ನಿಮ್ಮನ್ನು ಇನ್ನೂ ವಿಶೇಷವಾದಂಥ ರೀತಿಯಲ್ಲಿ ನಡೆಸಲಿ. ಭಾಗವಹಿಸುವಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಜಯಶಾಲಿಯಾಗಿ ಬನ್ನಿ ಅಂತ ಮತ್ತೊಮ್ಮೆ ನಿಮಗೆ ಶುಭವನ್ನು ಕೋರುತ್ತೇನೆ. ಅದು ನಮ್ಮ ಸಂದೇಶ ಅವರಿಗೆ, ಪಕ್ವಾದ್ಯ ನುಡಿಸಿದಂಥ ಚಿಂಟು ಅವರಿಗೆ, ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೇನೆ. ಈಗ ನೀವು ಗೆದ್ದಂಥ ಆ ಒಂದು ಬಹುಮಾನವನ್ನು ನಾವು ವಿತರಣೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯಭರಿತನಾಗಿರುವ ಯೇಸು ಸ್ವಾಮಿಯಲ್ಲಿ ತಂದೆ ಆದ ದೇವರೇ, ನಿನ್ನ ಜನನೋತ್ಸವದ ಅಂಗವಾಗಿ ಕರ್ತನೆ ಎಲ್ಲರೂ ಸಂತೋಷದಿಂದಿರಲು ನೀನು ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ. ಅದೇ ಸಂದರ್ಭ ಕರ್ತನೆ, ನಮ್ಮ ಸಭೆಯ ಭಜನಾ ಮಂಡಳಿಯವರು ಕರ್ತನೆ ಉತ್ತಮವಾದಂಥ ಕಾರ್ಮೆಲ್ ಆ ಶಾಲೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಜಯ ಗಳಿಸಿದ್ದಾರೆ ಸ್ವಾಮಿ. ಅದು ನೀನು ಕೊಟ್ಟಂಥ, ಅವರಿಗೆ ಕೊಟ್ಟಂಥ ವರತಲಾಂತುಗಳು ಪ್ರತಿಭೆ ಎಂಬುದಾಗಿ ನಾವು ನೋಡುತ್ತೇವೆ. ಅದು ನಿನಗೆ ಮಹಿಮೆ ಆಗಬೇಕು ಎಂಬುದಾಗಿ ಬೇಡುತ್ತೇವೆ. ಆಡಿದಂಥ ಎಲ್ಲರನ್ನು ಕೂಡ ನೀನು ಆಶೀರ್ವಾದ ಮಾಡು. ಇದಕ್ಕೆ ಪಕ್ವಾದ್ಯ ನುಡಿಸಿದಂಥ, ಸಾಹಿತ್ಯ ಸಂಯೋಜನೆ ಮಾಡಿದಂಥ ಸಂದೇಶವರಿಗೂ ಪ್ರತಿಯೊಬ್ಬೊಬ್ಬರಿಗೂ ನಾವು ಬೇಡುತ್ತೇವೆ. ಮುಂದಿನ ದಿನಗಳಲ್ಲಿ ಕೂಡ ಅವರ ವರತಲಾಂತುಗಳನ್ನು ಅಭಿವೃದ್ಧಿಪಡಿಸು. ಹೊಸ ಹೊಸ ಆಲೋಚನೆಗಳನ್ನು, ಹೊಸ ಹೊಸ ದರ್ಶನಗಳನ್ನು ಅವರಿಗೆ ಹೆಚ್ಚು ಹೆಚ್ಚು ಅನುಗ್ರಹಿಸು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ದೇವರೇ, ಆಮೇನ್.
ಹಾಗೆ ನಮ್ಮ ಈಸಾಕಣ್ಣವ್ರಿಗೂ ರಾಣಿ ಅಕ್ಕಕ್ಕೂ ಕೂಡ ಧನ್ಯವಾದಗಳು ತಿಳಿಸ್ತೇನೆ. ಧನ್ಯವಾದಗಳು. ಈಗಾಗಲೇ ಜಯಶಾಲಿಯಾಗಿ ಬಂದಂಥವ್ರು ಕೂಡ ನಗದು ಬಹುಮಾನವನ್ನು ಕೂಡ ಪಡ್ಕೊಂಡು ಬಂದಿದ್ದಾರೆ. ಅದನ್ನು ನಮ್ಮ ದೇವಾಲಯದ ಉಪಯೋಗಾರ್ಥವಾಗಿ ಅದನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೇನೆ. ಈಗ ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಹಾಡುವಂಥ ಜ್ಞಾನಕೀರ್ತನೆಯಲ್ಲಿ 56ನೇ ಜ್ಞಾನಕೀರ್ತನೆ ಹಾಡಿಕೊಳ್ಳೋಣ. 56ನೇ ಜ್ಞಾನಕೀರ್ತನೆ ಸಮಾಧಾನದೀಶ ಸರ್ವೇಶನೇ ಬಂದ ಸಮಸ್ತ ಜನ ವಿಮೋಚನಾರ್ಥ ಈ ಮಹಿಯೊಳಗೆ ಅವತರಿಸಿದ.
ಪ್ರಾರ್ಥನೆ ಮಾಡೋಣ. 2000 ವರ್ಷಗಳ ಹಿಂದೆ ನಮ್ಮೆಲ್ಲರ ಪಾಪದ ನಿವಾರಣೆಗೋಸ್ಕರ ಪರಲೋಕದ ಪರಭಾಗ್ಯವನ್ನು ತ್ಯಾಗ ಮಾಡಿ ಬೆತ್ಲೆಹೇಮಿನ ದನದ ಕೊಟ್ಟಿಗೆಯಲ್ಲಿ ಯೇಸು ಕಂದನಾಗಿ ಹುಟ್ಟಿ ಬಂದಂಥ ನಮ್ಮ ರಕ್ಷಕನಾದಂಥ ಯೇಸುವಿನಲ್ಲಿ ಅತಿ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಮಹಾಕೃಪೆಯಿಂದ 2025ನೇ ವರ್ಷದ ನಿನ್ನ ಜಯಂತಿ ಹಬ್ಬವನ್ನು ನಮ್ಮ ಯೇಸು ಕೃಪಾಲಯ ದೇವಾಲಯದಲ್ಲಿ ಆಚರಿಸುವಂಥ ಕೃಪೆ ಕೊಟ್ಟಿದ್ದಿ ಸ್ವಾಮಿ. ಸ್ತೋತ್ರ ಸ್ವಾಮಿ. ಕಳೆದ ವರ್ಷ ಇದ್ದಂತೆ ಎಷ್ಟೋ ಜನರು ಈ ವರ್ಷ ಇಲ್ಲ ಸ್ವಾಮಿ. ಆದರೆ ಅಲ್ಪರಾದಂಥ ನಮ್ಮ ಮೇಲೆ ಕೃಪೆ ಇಟ್ಟು ಕರುಣೆ ಇಟ್ಟು ನಮ್ಮನ್ನು ಜೀವಿತ ಸಂಖ್ಯೆಯಲ್ಲಿ ಇಟ್ಟಿದ್ದಿ ಸ್ವಾಮಿ. ನಾವು ನಿನ್ನ ಆರಾಧನೆಯಲ್ಲಿ ಬಂದು ಭಾಗವಹಿಸುವಂಥ ಅವಕಾಶ ಕೊಟ್ಟಿದ್ದಿ ಸ್ವಾಮಿ. ಎಷ್ಟೋ ಜನರು ಬದುಕಿ ಉಳಿದಿದ್ದರೂ ಕೂಡ ಸ್ವಾಮಿ ಆರಾಧನೆಗೆ ಬರುವಂಥ ಅವಕಾಶ ಇಲ್ಲ. ಎಷ್ಟೋ ಜನರು ಸ್ವಾಮಿ ಲೋಕದ ಆಶಾಪಾಶಗಳಿಗೆ ಬಲಿಯಾಗಿ ವ್ಯರ್ಥವಾಗಿ ಸಮಯನ ಕಳೆತಿದ್ದಾರೆ. ನಾವಾದರೂ ನಿನ್ನ ಸಾನ್ನಿಧ್ಯದಲ್ಲಿ ಬಂದು ನಿನ್ನ ಜನನವನ್ನು ಕೊಂಡಾಡುವಂಥ ಈ ಭಾಗ್ಯ ಕೊಟ್ಟಿದ್ದಿ. ಸ್ತೋತ್ರಪ್ಪ. ಈ ಸಂದರ್ಭದಲ್ಲಿ ನಾವು ಬರುವಾಗ ಬರೀ ಕೈಲಿ ಬಾರದೆ ನಿನ್ನೆಲ್ಲ ಉಪಕಾರ ನೆನೆಸಿ ಸ್ವಾಮಿ ಸ್ವಲ್ಪ ಕಾಣಿಕೆಗಳನ್ನು ತಂದು ಸಮರ್ಪಿಸುವಂಥ ಅವಕಾಶ ಕೊಟ್ಟಿದ್ದಿ. ಸ್ತೋತ್ರಪ್ಪ ಸ್ವಾಮಿ. ಕಾಣಿಕೆ ಸ್ವಲ್ಪ ಸ್ವಾಮಿ, ಆದರೆ ನಿನ್ನ ಕೈಗಳು ಆಶೀರ್ವಾದ ಕೈಗಳು, ಅವುಗಳನ್ನು ಮುಟ್ಟಿ ಆಶೀರ್ವಾದ ಮಾಡಪ್ಪ. ಒಬ್ಬ ಬಾಲಕ ತನ್ನ ಬಳಿಯಲ್ಲಿದ್ದಂಥ 5 ರೊಟ್ಟಿ 2 ಮೀನುಗಳು ನಿನ್ನ ಹಸ್ತಕ್ಕೆ ಕೊಡುವಾಗ ಅವುಗಳನ್ನು ಮುಟ್ಟಿ ಆಶೀರ್ವಾದ ಮಾಡಿ ಸಾವಿರಾರು ಜನ ತೃಪ್ತಿಗೊಳಿಸಿದ ಕೈಗಳಿಂದ ಸ್ವಾಮಿ. ಹೀಗಿರುವಾಗ ಸ್ವಾಮಿ ಈ ಅಲ್ಪ ಕಾಣಿಕೆಯನ್ನು ಆಶೀರ್ವದಿಸಿ ನಿನ್ನ ಸೇವೆಯಲ್ಲಿ ಬಳಸಿಕೊ. ಅನೇಕರು ಕಳೆದ ವಾರಗಳಲ್ಲಿಂದ ಉಪಕಾರ ಹೊಂದಂಥವ್ರು ವಿಶೇಷ ಕೃತಜ್ಞತ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ. ಹುಟ್ಟುಹಬ್ಬದ ವಿಶೇಷ ಕಾಣಿಕೆ ಸಮರ್ಪಿಸಿದ್ದಾರೆ ಮತ್ತು ಕ್ರಿಸ್ಮಸ್ ಹಬ್ಬದ ವಿಶೇಷ ಕಾಣಿಕೆ ಸಮರ್ಪಿಸಿದ್ದಾರೆ ಮತ್ತು ಭಜನಾ ಕಾಣಿಕೆಯನ್ನು ಕೂಡ ಸಮರ್ಪಿಸಿದ್ದಾರೆ. ಎಲ್ಲ ಕಾಣಿಕೆಗಳು ನಿಮ್ಮ ಮುಂದೆ ತಂದಿದ್ದೇವೆ. ಹೆಸರಾಗಿ ಎಲ್ಲನ ಆಶೀರ್ವಾದ ಮಾಡು. ಅವರೆಲ್ಲರಿಗಿರ್ತಕ್ಕಂಥ ಪ್ರತಿಫಲ ಕೊಡು ಸ್ವಾಮಿ. ಹೌದು ಸ್ವಾಮಿ, ನಿನ್ನ ವಾಕ್ಯದವ್ರನ್ನ ಮಾತುಂಟು, ಸಂತೋಷ ಕೊಡೋರ ಮೇಲೆ ನನಗೆ ಬಹಳ ಪ್ರೀತಿ ಉಂಟು ಎಂಬುದಾಗಿ. ನಾವು ಸಂತೋಷವಾಗಿ ನಿನ್ನ ಆಲಯಕ್ಕೆ ಕೊಡುವುದಾದರೆ ನೀನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ದೇವರು, ಸಂತೋಷ ಪಡುವಂಥ ದೇವರಾಗಿದ್ದಿ ಸ್ವಾಮಿ. ಅದರಿಂದ ನೀನೇ ನಮಗೋಸ್ಕರ ಕೊಡಲ್ಪಟ್ಟಿದ್ದಿ, ನಿನ್ನನ್ನೇ ನೀನು ನಮಗೋಸ್ಕರ ಕೊಟ್ಟಿದ್ದಿ ಸ್ವಾಮಿ. ನಮ್ಮ ಪಾಪದ ರಕ್ಷಣೆಗೋಸ್ಕರ ಯೇಸು ಕಂದನನೇ ನಮಗೋಸ್ಕರ ಕೊಟ್ಟಂಥ ದೇವರು ನೀನು ಸ್ವಾಮಿ. ಹೀಗಿರುವಾಗ ಪ್ರೀತಿಗೆ ಬದಲಾಗಿ ಏನನ್ನು ಕೊಡೋಣ? ಏನು ಕೊಟ್ಟರೂ ಕೂಡ ಅದು ಅತ್ಯಲ್ಪವೇ ಸ್ವಾಮಿ. ಆ ನಿನ್ನ ಕೈಗಳಿಂದ ಸ್ವಾಮಿ ಇವೆಲ್ಲವನ್ನು ಆಶೀರ್ವದಿಸು. ಮುಖ್ಯವಾಗಿ ಈ ಸಂದರ್ಭದಲ್ಲಿ, ಈ ಕ್ರಿಸ್ಮಸ್ ಹಬ್ಬದ ಈ ಆಚರಣೆ ಸಂದರ್ಭದಲ್ಲಿ ನೀನು ಯಾತಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದೀ ಎಂಬುದನ್ನು ಅರ್ಥ ಮಾಡಿಕೊಂಡು ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಂಡು ನಿನ್ನೊಂದಿಗೆ ಹಬ್ಬವನ್ನು ಆಚರಿಸುವಂಥ ಅವಕಾಶ ಕೊಡು. ನಮ್ಮ ಹೃದಯ ಎಂಬತಕ್ಕಂಥ ಕಾಣಿಕೆನಿಗೆ ಸಮರ್ಪಿಸುವಂಥ ಅವಕಾಶ ಕೊಡು. ಮುಖ್ಯವಾಗಿ ಈ ಕಾಣಿಕೆಗಳೊಟ್ಟಿಗೆ ನಮ್ಮನ್ನೇ ನಾವು ಸಮರ್ಪಿಸಿಕೊಂಡು ಸ್ವಾಮಿ ನಿನ್ನನ್ನು ಸಂತೋಷಪಡಿಸುವಂಥ ವ್ಯಕ್ತಿಗಳಾಗಿ ಈ ಹಬ್ಬವನ್ನು ಆಚರಿಸಲಿಕ್ಕೆ ಆವಂಥ ಕೃಪೆಯನ್ನು ನೀನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಡ್ಬೇಕೆಂದು ಯೇಸು ಸ್ವಾಮಿಯವರ ದಿವ್ಯ ನಾಮದಲ್ಲಿ ಬೇಡ್ತೇನೆ ದೇವರೇ, ಆಮೇಲೆ. ಈಗ ಮಹಿಳಾ ಅನ್ಯನ ಕೂಟದಿಂದ ಕ್ರಿಸ್ತ ಜನನದ ಒಂದು ವಿಶೇಷ ಗೀತೆ. ಮುಂದೆ ಬನ್ನಿ ಮಹಿಳಾ ಅನ್ಯನ ಸಂಘರು.
ವಿಶೇಷ ಗೀತೆಯನ್ನು ಆಡಿದಂಥ ಮಹಿಳಾ ಅನ್ಯನ ಕೂಟದವರಿಗೆ ವಂದನೆಗಳು. ಸಾಹಿತ್ಯ ಸ್ವರ ಸಂಯೋಜನೆ ಜಾಯ್ಫುಲ್ ಜಯಶೇಖರ್, ನಮ್ಮ ಚಿಕ್ಕಪ್ಪ.
ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ದಿವಿಯಿಂದ ಭೂಮಿಗಿಳಿದು ಲೋಕವನ್ನು ರಕ್ಷಿಸುವುದಕ್ಕಾಗಿ ಬಡವರಲ್ಲಿ ಬಡವನಾಗಿ ದೀನರಲ್ಲಿ ದೀನನಾಗಿ ನಿನ್ನ ಜನ್ಮಕ್ಕೆ ಗೋದಲಿಯೇ ತಾಣವಾಯಿತು ಸ್ವಾಮಿ. 2000 ವರ್ಷಗಳ ಹಿಂದೆ ನೀನು ಅವತಾರಧಾರಿಯಾಗಿ ಈ ಲೋಕಕ್ಕೆ ಬಂದೆ ಸ್ವಾಮಿ. 2025ನೇ ಇಸವಿಯಂದು ಕ್ರಿಸ್ತ ಜಯಂತಿಯ ಸಂಭ್ರಮೋಚಾರಣೆ ಆರಾಧನೆಯಲ್ಲಿ ನಾವು ಭಾಗಿಯಾಗುವಂಥ ಕೊಟ್ಟಂಥ ಅವಕಾಶಕ್ಕಾಗಿ ನನಗೆ ಸ್ತೋತ್ರ. ದೇವರೇ, ನಿನ್ನ ವಾಕ್ಯ ಸೇವಕನ ಪ್ರಸಂಗದೊಟ್ಟಿಗೆ ನೀನು ಮಾತನಾಡು. ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಗೂಢಾರ್ಥವನ್ನು ಕಂಡುಕೊಳ್ಳುವೆವು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಲಿ. ಆಮೇನ್. ಇಂದು ನಮ್ಮೆಲ್ಲರಿಗೂ ತಿಳಿದ ಹಾಗೆ ಕ್ರಿಸ್ತ ಜಯಂತಿ. ಮಕ್ಕಳಿಗಂತೂ ಹೇಳಲಾರದಂಥ ಸಂತೋಷ, ಸಡಗರ, ಸಂಭ್ರಮ. ಸಂತೋಷಕ್ಕೆ, ಸಡಗರಕ್ಕೆ ಕಾರಣನಾದಂಥ ಕೇಂದ್ರ ವ್ಯಕ್ತಿ ಯೇಸು ಸ್ವಾಮಿ. ನಮ್ಮ ಮನೋನೇತ್ರಗಳನ್ನು ಆ ಗೋದಲಿಯ ಕಡೆಗೆ ನಾವು ಎತ್ತಬೇಕು. ಇದು ನಮ್ಮ ಮಕ್ಕಳಿಗೆ ನಿಜವಾದಂಥ ನೈಜ ಕ್ರಿಸ್ಮಸ್ ಹೊರಟೋಗಿದೆ. ಇವತ್ತೆಲ್ಲ ಡೂಪ್ಲಿಕೇಟ್ ಕ್ರಿಸ್ಮಸ್. ನಮ್ಮ ಹಿಂದಿನವರು ಚರಿತ್ರೆ ಹೇಳ್ತಾಯಿದ್ರು, ಹೀಗೆ ಇವತ್ತು ಮರ್ತೋಗಿದೆ. ಒಮ್ಮೆ ನಾನು ಶಾಂತಿ ದೇವಾಲಯದಲ್ಲಿ, ಹೀಗೆ ಮಂಗಳೂರು ಶಾಂತಿ ದೇವಾಲಯದಲ್ಲಿ ಪ್ರಸಂಗಿಸುವಾಗ, ಇದೇ ಕ್ರಿಸ್ಮಸ್ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಯಾಗಿ ಕೇಳುವಾಗ, ಮಕ್ಕಳೇ, ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದ್ದು ಅಂತೇಳಿ. ಆಗ ಇಂಥ ಒಂದು ಬಾಲಕ ಅಂಕಲ್ ನಾನು ಹೇಳ್ತೀನಿ ಅಂಕಲ್ ಅಂತ. ಅವರ ಅಕ್ಕ ಹೇಳಿದೆ, ನಿನಗೆ ಗೊತ್ತಿಲ್ಲ ಸುಮ್ಮನಿರು. ಇಲ್ಲ ನಾನು ಹೇಳ್ತೀನಿ ಅಂಕಲ್. ಹೇಳು ಪುಟ್ಟ ನೀನು. ಅದು ಯೇಸು ಸ್ವಾಮಿ ನರ್ಸಿಂಗ್ ಹೋಮ್ಲಿ ಹುಟ್ಟಿತ್ತು. ಮಕ್ಕಳಿಗೆ ನೋಡಿ, ಇವತ್ತಿನ ಒಂದು ಇತಿಹಾಸ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ ಮಕ್ಕಳಿಗೆ. ಇವತ್ತು ಬೆಳೀತಾ ಇದ್ದಾರೆ. ಗೋದಲಿ ಇವತ್ತೇನು ಅಂದರೆ ನಿಜವಾದಂಥ ಗೋದಲಿ ಹೊರಟೋಯ್ತು. ಯೇಸುವಿಗೆ ಜರತಾರೆ ಸೀರೆಯನ್ನು ಹೊತ್ತು ಆ ಗೋದಲಿಯಲ್ಲಿ ಅಂದ ಚಂದ ಅಲಂಕೃತವಾಗಿ, ಭವ್ಯ ಅಲಂಕೃತವಾಗಿ ಗೋದಲಿಯನ್ನು ನಿರ್ಮಿಸಿದ್ದಾರೆ. ಡೂಪ್ಲಿಕೇಟ್ ಗೋದಲಿ. ನಿಜವಾದಂಥ ಗೋದಲಿ ಹೊರಟೋಯ್ತು. ಇವತ್ತಿನ ಒಂದು ಅನುಗುಣಕ್ಕೆ ತಕ್ಕ ಹಾಗೆ, ಸ್ಥಿತಿಗತಿಗೆ ತಕ್ಕ ಹಾಗೆ ಪರಿವರ್ತಿಸ್ತಾ ಕೊಳ್ತಾ ಇದ್ದೀವಿ. ನಾವು ಯಾವುದೇ ಆಚರಣೆ, ಸಂಭ್ರಮ ಅದರಲ್ಲಿ ತೊಡಗಿಸ್ಕೊಳ್ಳೋದಾದರೆ ನಿಜವಾದಂಥ ನೈಜತೆ ನಮ್ಮಲ್ಲಿರಬೇಕು. ನೈಜತೆಗೆ ನಾವು ಪ್ರಾಧಾನ್ಯತೆ ಕೊಡಬೇಕು. ನಮ್ಮ ಸಂಪ್ರದಾಯ, ಸಂಸ್ಕೃತಿಯನ್ನು ಎತ್ತಿಡಬೇಕು. ನಮ್ಮ ಸಂಪ್ರದಾಯ, ಯೇಸು ಹುಟ್ಟಿ ಬಂದದ್ದು ಎಲ್ಲಿ, ನಮ್ಮ ಮಕ್ಕಳಿಗೆಲ್ಲ ಗೊತ್ತಿರಬೇಕು. ದಯಮಾಡಿ ಮಕ್ಕಳು ಹೇಳ್ತೀರಾ ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದದು ಅಂತ? ಕೇಳ್ತಾ ಇಲ್ಲ ನನಗೆ, ಯಾಕೋ ಕಿವಿ ಕೇಳಲ್ಲ. ಕೇಳ್ತಾ ಇಲ್ಲ. ಬೆತ್ಲೆಹೇಮ್ನಲ್ಲ. ಗುಡ್, ನಮ್ಮ ಮಕ್ಕಳು. ಆಯಿತಾ, ಸಂತೋಷ. ಕ್ರಿಸ್ತ ಜಯಂತಿ ಪರಲೋಕದ ಮಹಾಪ್ರಭೆಯ ಒಂದು ಅಂಶವು. ಭೂಮಿಯಲ್ಲಿ ಮಾನವ ಶಿಶುವಾಗಿ ಅವತರಿಸಿದ ಅಪೂರ್ವ ಘಟನೆಯೇ ಕ್ರಿಸ್ಮಸ್ ಅಥವಾ ಕ್ರಿಸ್ತ ಜಯಂತಿ. ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಅದು ಲಾತಿನ್ ಭಾಷೆಯಿಂದ ಬಂದಂಥ ಪದ. ಕ್ರೈಸ್ಟ್ಮಸ್, ಕ್ರಿಸ್ತನನ್ನು ಆರಾಧಿಸುವಂಥದ್ದು. ಹೇಗೆ ಕ್ರಿಸ್ತನನ್ನು ಆರಾಧಿಸುವಂಥದ್ದು? ಆತನ ಗುಣಾತಿಶಯಗಳನ್ನು ಬಾಯಿ ತುಂಬ ಹಾಡಿ ಹೊಗಳುವುದೇ ಆರಾಧನೆ. ಯಶಾಯ ಪ್ರವಾದಿಯ ಆ ಗ್ರಂಥ ಹೇಳ್ತಾನೆ, ಅದ್ಭುತ ಸ್ವರೂಪ, ಆಲೋಚನಕರ್ತ, ಪರಾಕ್ರಮಿಯ ದೇವ್, ನಿತ್ಯನಾಥ ತಂದೆ, ಸಮಾಧಾನದ ಪರು, ಎಲ್ಲ ಬಾಯಿ ತುಂಬ ಹೊಗಳಿ ಹಾಡಿ ಆರಾಧಿಸುವುದೇ ನಿಜವಾದಂಥ ಕ್ರಿಸ್ಮಸ್. ನಮ್ಮ ಕ್ರಿಸ್ಮಸ್ಗೆ ನಿಜವಾದಂಥ ಅರ್ಥ ಬರಬೇಕಾದ್ರೆ ಯೇಸು ಸ್ವಾಮಿ ನಮ್ಮ ದೇವಾಲಯದಲ್ಲಿ ಇರಬೇಕು. ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿರಬೇಕು. ಯೇಸು ಸ್ವಾಮಿ ಆಗಾದಾಗ ಮಾತ್ರ ಕ್ರಿಸ್ಮಸ್ಗೆ ಒಂದು ಅರ್ಥ ಬರ್ತದೆ. ಕ್ರಿಸ್ತ ವರದ ಮಗನು ಉದಿಸಿದ ಸಂತೋಷ ಭೂಮಿಗೆ ಮಾತ್ರವಲ್ಲ, ಲೋಕಗಳನ್ನೇ ವ್ಯಾಪಿಸಿತು ಎಂಬುದಾಗಿ ನೋಡ್ತೀವಿ. ಈ ಕ್ರಿಸ್ಮಸ್ ಇದೆಯಲ್ಲ, ಇಡೀ ವಿಶ್ವವೇ ಆಚರಿಸ್ತಾ ಇದೆ. ಬೇರೆ ಯಾವ ಹಬ್ಬನೂ ಕೂಡ ಇಷ್ಟು ವಿಜೃಂಭಣೆಯಿಂದ ವಿಶ್ವ ಆಚರಿಸ್ತಾ ಇಲ್ಲ. ಇಡೀ ವಿಶ್ವವೇ ಕ್ರಿಸ್ಮಸ್ಸನ್ನು, ಇಡೀ ವಿಶ್ವವೇ ಸಂಭ್ರಮ, ಸಡಗರ, ಸಂತೋಷದಿಂದ ಆಚರಿಸ್ತಾ ಇದೆ. ವರದ ಮಗನು ಉದಿಸಿದ ಸಂತೋಷ ಭೂಮಿಗೆ ಮಾತ್ರವಲ್ಲ, ಲೋಕಗಳನ್ನೇ ವ್ಯಾಪಿಸಿತು. ದೂತಗಣ
ಮೇಲಿನ ಲೋಕಗಳಲ್ಲಿ ಜಯ ಎಂದು ಜಯಘೋಷ ಆಡಿತು. ದೈವ ಶಿಶುವಿಗೆ ಜೋಗುಳುವೋ ಎಂಬಂತೆ ಗಂಧರ್ವರು ಸ್ತುತಿ ಹಾಡಿದರು. ಭೂಮಿಯ ಪಾಪದ ಅಂಧಕಾರ ಅರಿಯಿತು. ಕಾರ್ಗತ್ತಲು, ನಾವು ಯೆಶಾಯ ಪ್ರವಾದಿಯಲ್ಲಿ ನೋಡುವಾಗ ಅಂಧಕಾರ, ಕಾರ್ಗತ್ತಲು ನೋಡುವಾಗ ಅಂಧಕಾರ ಅರಿಯಿತು, ಬೆಳಕಾಯಿತು. ದಿವ್ಯ ಶಿಶುವಿನ ಉದಯವಾಯಿತು, ಧರ್ಮಸ್ಥಾಪನೆಯಾಯಿತು. ದಿವ್ಯ ಶಿಶುವಿನ ನವೋದಯ, ಮಾನವ ಕೋಟಿಗೆ ಉದಯ ಸೂರ್ಯನ ಕಿರಣಗಳಂತೆ ಹೊಸ ಬೆಳಕು, ಹೊಸ ಹರುಷ ತಂದಿತು. ವಿಶ್ವವೇ ಎಂದು ಕ್ರಿಸ್ತ ಜಯಂತಿ ಆಯಿತು. ಕ್ರಿಸ್ತ ಜಯಂತಿಯ ಜಯಗೀತೆ ಹಾಡಿ ನಲಿಯಿತು. ಇದೇ ಕ್ರಿಸ್ಮಸ್ ತಂದ ಹೊಸ ಹರುಷ, ಸಂತೃಪ್ತಿ, ಸಂತೋಷ. ನಾವು ಕ್ರಿಸ್ಮಸ್ ಪ್ರತಿ ವರ್ಷ ನಾವು ಆಚರಿಸ್ತಾ ಇದ್ದೇವೆ. ಹಾಗಾದರೆ ಈ ಕ್ರಿಸ್ಮಸ್ನ 3 ಕ್ರಿಯೆಗಳ ಬಗ್ಗೆ ನಾವು ಸ್ವಲ್ಪ ಹೊತ್ತು ಚಿಂತನೆ ಮಾಡೋಣ. ಕ್ರಿಸ್ಮಸ್ ಹಬ್ಬದ 3 ಕ್ರಿಯೆಗಳು, 3 ಆ್ಯಕ್ಷನ್ಸ್ ಆಫ್ ಕ್ರೈಸ್ಮಸ್ ಎಂಬುದಾಗಿ. ಒಂದು ಸಾರಿ ಮಕ್ಕಳಿಗೆ ಶಾಪಿಂಗ್ ಕರ್ಕೋದ್ರಂತೆ. ಶಾಪಿಂಗ್ ಕರ್ಕೋದಾಗ ಮಕ್ಕಳೆಲ್ಲ ಒಂದು 3 ಮಕ್ಕಳು ಆ ಕುಟುಂಬದಲ್ಲಿ ತಂದೆ ತಾಯಿ ತಗೊಂಡು, ಒಬ್ಬನಿಗೆ ಕಾರ್ ತಗೊಂಡ, ಒಬ್ಬನು ಹೀಗೆ ಬೇರೆ ಮಕ್ಕಳು ಆಟೋಟಿಕ್ ಸಮಯ ತಗೊಂಡ, ಹೆಲಿಕಾಪ್ಟರ್ ತಗೊಂಡ, ಹೀಗೆ ತಗೊಂಡು ಬಂದು ಆ ಸಣ್ಣ ಮಗು ಒಂದು ಕಾರು ತಗೊಂಡು ಚರ್ಚಿಗೆ ಬಂದ. ಚರ್ಚ್ ಬಂದು ಅಯ್ಯನವರು ಪ್ರಸಂಗ ಮಾಡ್ತಾಯಿದ್ರಂತೆ. ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದರು. ಯೇಸು ಸ್ವಾಮಿಗೆ ಸ್ಥಳವಿಲ್ಲ, ಯಾರು ನೀವು ಸ್ಥಳ ಕೊಡ್ತೀರಾ ಯೇಸು ಸ್ವಾಮಿಗೆ? ಸಭೆಯವರು ಮಾತಾಡಲಿಲ್ವಂತೆ. ಆ ಸಣ್ಣ ಮಗು ಹೇಳ್ತಂತ, ಅಂಕಲ್ ನಾನು ಕಾರಲ್ಲಿ ಸ್ಥಳ ಕೊಡ್ತೀನಿ ಅಂಕಲ್ ಯೇಸು ಸ್ವಾಮಿಗೆ. ನೋಡಿ, ಆ ಮುಗ್ಧತೆ ಇದೆಯಲ್ಲ, ಯೇಸುವನ್ನು ಸ್ವೀಕರಿಸಿಕೊಳ್ಳುವಂಥ ಮನೋಭಾವನೆ ಇದೆಯಲ್ಲ, ಅದು ಭಾಳ ಪ್ರಾಮುಖ್ಯವಾದಂಥದ್ದು. ಕರ್ತನಲ್ಲಿ ಪ್ರಿಯ ಸಭೆಯವರೇ, ಕ್ರಿಸ್ಮಸ್ ಹಬ್ಬದ ಈ ಶುಭ ಸಂದರ್ಭದಲ್ಲಿ ನಿಮಗೆ ಆರ್ಥಿಕ ಶುಭಾಶಯಗಳು. ಮಾತ್ರವಲ್ಲದೆ ಕ್ರಿಸ್ಮಸ್ ಹಬ್ಬವು ಪ್ರಪಂಚದ ಪಂಚಗಂಟೆಗಳಲ್ಲಿ ಕೋಟ್ಯಾನುಕೋಟಿ ಜನರಿಂದ ಆಚರಿಸಲ್ಪಡೋ ಒಂದು ಮಹಾಸಡಗರದ ಶುಭ ದಿನವಾಗಿದೆ. ಭೂಮಿ ಮತ್ತು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಪರಿಪಾಲಿಸುವ ದೇವರು ಮಾನವ ಕಲ್ಯಾಣಕ್ಕಾಗಿ ಜಗಕ್ಕಿಳಿದು ಬಂದಿರುವುದು ಆತನ ವಿಶ್ವ ಪ್ರೇಮವಾಗಿದೆ. ಯೇಸು ಸ್ವಾಮಿ ಅವತರಿಸಿ ಬಂದ ಶುಭ ದಿನದ ಮಧ್ಯರಾತ್ರಿ ಗಗನದಿಂದ ಬಂದ ದೇವದೂತನು, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ ಸಾರಿ ಹೇಳಿದನು. ಈತನೇ ಧರೆಗೆ ಬಂದ ದೇವರು, ರಕ್ಷಕನೂ ಆಗಿದ್ದಾನೆ. ಕ್ರಿಸ್ಮಸ್ ಹಬ್ಬದ ಈ ದಿನವನ್ನು ಜಗತ್ತು ಮತ್ತೆ ಸಡಗರ ಸಂಭ್ರಮದ ವಿವಿಧ ರೀತಿಯಲ್ಲಿ ಅವರವರ ಸಂಸ್ಕೃತಿಗೆ ತಕ್ಕ ಹಾಗೆ ಆಚರಿಸ್ತಾ ಇದ್ದಾರೆ. ನೀನು ಒಬ್ಬ ಕ್ರೈಸ್ತನಾಗಿ ಕ್ರಿಸ್ಮಸ್ ಹಬ್ಬವು ನನಗೂ, ನನ್ನ ಕುಟುಂಬಕ್ಕೂ, ನನ್ನ ಸಭೆಗೂ, ನನ್ನ ಸಮಾಜಕ್ಕೂ ಏನಾಗಿದೆ? ಕ್ರಿಸ್ಮಸ್ ಹಬ್ಬ ಆಚರಿಸ್ತೇವೆ, ಪ್ರತಿ ವರ್ಷ ಕ್ರಿಸ್ಮಸ್ ಆಚರಿಸ್ತೇವೆ, ಹೊಸ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಬರ್ತೀವಿ, ಆಚರಿಸ್ತೇವೆ ಅಲ್ವಾ? ಕ್ರಿಸ್ಮಸ್ ಹಬ್ಬದ ಕೆಲವು ಸಭೆಗಳು ನೋಡುವಾಗ ರೆಗ್ಯುಲರ್ ಬರೋರಿಗೆ ಸ್ಥಳ ಇರಲ್ಲ. ಅಲ್ಲಿ ಹೊಸ್ತಾ ಬಂದಿರ್ತಾರಲ್ಲ, ಅವರೇ ಮೊದಲಾಗಿ ಬಂದು ಕೂತಿರ್ತಾರೆ. ಈ ರೆಗ್ಯುಲರ್ ಬರ್ತಿರೋ ಅವ್ರಿಗೆ ಸ್ಥಳವಿಲ್ಲ. ಯಾರು ಹೋಗು ನೀನು ಆ ಕಡೆ, ರೆಗ್ಯುಲರ್ ಇಲ್ಲ. ಇದು ಅನೇಕ ಕಡೆಗಳಲ್ಲಿ ನಡೆಯುವಂಥದ್ದು. ಹಾಗಾದರೆ ಕ್ರಿಸ್ಮಸ್ ಹಬ್ಬ ನನಗೂ, ನನ್ನ ಕುಟುಂಬಕ್ಕೂ, ನನ್ನ ಸಭೆಗೂ, ನನ್ನ ಸಮಾಜಕ್ಕೂ ಏನಾಗಿದೆ ಕ್ರಿಸ್ಮಸ್? ಮೊದಲನೇದಾಗಿ ಕ್ರಿಸ್ಮಸ್ ಇಸ್ ರಿಸೀವಿಂಗ್ ಎಂಬುದಾಗಿ. ಕ್ರಿಸ್ಮಸ್ ಇಸ್ ರಿಸೀವಿಂಗ್. ಕ್ರಿಸ್ಮಸ್ ಹಬ್ಬವು ಅದೊಂದು ಸ್ವೀಕರಣೆ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16 ನೀಡುತ್ತದೆ. ಹೀಗೆ ದೊಡ್ಡದಾದಂಥ ಒಂದು ದೇವಾಲಯ, ಜನ ಹಬ್ಬಕ್ಕೆ ಕಿಕ್ಕಿರಿದು ಬಂದಿದ್ದಾರೆ. ಆ ಕುಟುಂಬದ ಯಜಮಾನನ್ನು ಕರೆದು ಆ ಮಕ್ಕಳು ಹೆಂಡತಿ, ಬನ್ನಿರಿ, ಹಬ್ಬದಿಂದಲಾರು ಒಂದಿನ ವಾರ ಚರ್ಚಿಗೆ ಬನ್ನಿರಿ. ಅಲ್ಲೇನು ಕೊಡ್ತಾರೆ ಚರ್ಚಲ್ಲಿ? ನೀವು ಹೋಗ್ತೀರಾ, ನೀವೇ ತಗೊಬನ್ನಿ ಹೋಗಿ ಅದೇ ಅಂತಕೊಳ್ತಾರೆ. ಇಲ್ಲ ಕಣ್ರಿ, ಬನ್ನಿರಿ. ಏನೋ ಹೆಂಡತಿ ಮಕ್ಕಳ ಒಂದು ಒತ್ತಡಕ್ಕೆ ಲಾಸ್ಟ್ ಬೆಂಚಲ್ಲಿ ಬಂದು ಕೂತ್ಕೊಂಡಂತೆ. ಅವ್ರು ಹೇಳಿದಂತೆ ಇದೇ ಸಬ್ಜೆಕ್ಟು. ನನ್ನ ಇಂದಿನ ಮುಖ್ಯ ಪ್ರಸ್ತಾಪ 3:16, ಯೋಹಾನ 3:16 ಅಂದ್ರಂತೆ. ಸ್ವಲ್ಪ ಅಲ್ಲಿ ಕೂತಿದ್ದ. ಮತ್ತೆ ಅಯ್ಯನವ್ರು ಹೇಳಿದ್ರು, ನನ್ನ ಇಂದಿನ ಮುಖ್ಯ ಪ್ರಸ್ತಾಪ ಯೋಹಾನ 3:16. ಅವನಿಗೆ ಸಿಟ್ಟು ಬಂತು. ಇಲ್ಲಿವರೆಗೂ ನಿಂತ್ಕೊಂಡು ಅಲ್ಲಿ ಮತ್ತೆ ಹೇಳಿದ್ರು, ನನ್ನ ಇಂದಿನ ಮುಖ್ಯ ಪ್ರಸ್ತಾಪ ಯೋಹಾನ 3:16. ನಿಲ್ಸರೇ, ಅಷ್ಟೊತ್ತಿಂದು ನಾನು ನೋಡ್ತಾ ಇದ್ದೀನಿ, ನನ್ನನ್ನು ಟೀಕೆ ಮಾಡ್ತಾಯಿದ್ದೀರಾ, ಅವಹೇಳನ ಮಾಡ್ತಾಯಿದ್ದೀರಾ? ಯಾಕೆಂದರೆ ಅವನ ಹೆಸರು ಯೋಹಾನ, ಅವನಿಗೆ 3 ಜನ ಹೆಂಡ್ತಿರು, 16 ಮಕ್ಕಳಿದ್ದರು. ಕರ್ತನ ಪ್ರಿಯರೇ, ದೇವರ ವಾಕ್ಯದ ಅಭಿರುಚಿ ಇಲ್ಲದಿದ್ದರೆ, ದೇವರ ವಾಕ್ಯದ ಪರಿಚಯ ಇಲ್ಲದಿದ್ದರೆ
ಇಂಥ ಒಂದು ಅಪಮಾನಕರವಾದಂಥ ಅವಹೇಳನಕ್ಕೆ ಕಾರಣವಾಗುತ್ತದೆ. ಯೋಹಾನ 3:16 ಮಕ್ಕಳು ಏನಿದೆ ಅಲ್ಲಿ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಆತನನ್ನು ನಂಬುವ ಒಬ್ಬನಾದರೂ, ಅದು ಬಹಳ ಪ್ರಮುಖ, ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಕೊಟ್ಟನು. ಅದು ಬಹಳ ದೇವರ ಉದ್ದೇಶ. ಅದು ತಂದೆಯ ಪ್ರಕಟಣೆಯೇ ದೇವರು ಯೇಸು ಸ್ವಾಮಿ ಆಗಿದ್ದಾನೆ. ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಆತನ ಅವತಾರಧಾರಿಯಾಗಿ ಬಂದಿದ್ದಾನೆ. ಮತ್ತಾಯ, ಮರಕ, ಲೂಕ ಯೇಸುವಿನ ಚಾರಿತ್ರಿಕ ಹಿನ್ನೆಲೆಯಿಂದ ವಿವರಿಸುವುದಾದರೆ ಯೋಹಾನ ದೈವಶಾಸ್ತ್ರದ ರೀತಿಯಲ್ಲಿ ವಿವರಿಸುತ್ತಾನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ದ ವರ್ಡ್ ಲೋಗೋಸ್, ಆ ವಾಕ್ಯ ಇತ್ತು. ಹಾಗಾದರೆ ಕ್ರೈಸ್ತ ಧರ್ಮದ ಬಗ್ಗೆ, ಕ್ರಿಸ್ತನ ಬಗ್ಗೆ ಅನೇಕ ಹಿಂದೂ ಧರ್ಮದವರು ಕೂಡ ಕ್ರಿಸ್ತನ ಬಗ್ಗೆ ಹೇಳಿದ್ದಾರೆ. ಕ್ರಿಸ್ತನ ಬಗ್ಗೆ ಹೇಳ್ತಾನೆ, ಆದಿಪರಶುವನ್ನು ಪಾದಪಾಣಿಗಳ ಧರಿಸಿ ಮೇದಿನೆಯೊಳ ಜ್ಞಾನ ಮುಸುಕಿರಲು ಬೋಧಿಸಲು ಗುರುವಾಗಿ ಬಂದ. ಮೇದಿನೆಯಲ್ಲಿ ಪಾಪ ಹೆಚ್ಚಾಗಿರುವಾಗ ಅವಯವಗಳನ್ನು ಧರಿಸಿಕೊಂಡು ಆತನ ಈ ಲೋಕಕ್ಕೆ ಬಂದ. ಕಾಲಜ್ಞಾನದಲ್ಲಿ ಜ್ಞಾನಸಿಂಧು ಹೇಳಿದ್ದಾರೆ ಯೇಸುವಿನ ಜನನದ ಬಗ್ಗೆ. ಯೋಹಾನ ಹೇಳ್ತಾನೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಅದೇ ವಾಕ್ಯ, ದ ವರ್ಡ್, ಅದು ಲೋಗೋಸ್, ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಹಾಗಾದರೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಮಾನವ ಕಲ್ಯಾಣಕ್ಕಾಗಿ ದೇವರು ಯೇಸು ಸ್ವಾಮಿಯನ್ನು ಕೊಟ್ಟಿದ್ದಾನೆ. ನಮ್ಮೆಲ್ಲರ ಬಾಳಿಗೆ ಯೇಸು ಸ್ವಾಮಿಯನ್ನು ಕೊಟ್ಟಿದ್ದಾನೆ. ಈ ಪ್ರಪಂಚದಲ್ಲಿ ಅನೇಕ ಮಹನೀಯರು, ಮಹಾತ್ಮರು ಬಂದು ಹೋದರೂ ಮಾನವನ ಆಂತರಿಕ ಸಮಸ್ಯೆಗೆ ಪರಿಹಾರವಾಗಲಿಲ್ಲ. ಆದರೆ ದೇವರ ಮಗನಾದ ಯೇಸು ಅವತರಿಸಿ ಬರುವ ಮೊದಲೇ 700 ವರ್ಷಗಳಿಂದ ಬದುಕಿದ್ದಂಥ ಪ್ರವಾದಿಯಾದಂಥ ಯೆಶಾಯನು, ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮೊದಲೇ 700 ವರ್ಷಗಳ ಹಿಂದೆ ಪ್ರವಾದಿಯಾದಂಥ ಯೆಶಾಯನು ಈ ದೇವಕುಮಾರನು ಮಹಿಮೆಯನ್ನು ಕಂಡು, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಒಂದು ಮಗು ನಮಗಾಗಿ ಹುಟ್ಟಿದೆ, ವರದ ಮಗನು ನಮಗೆ ದೊರೆತನು, ಯೆಶಾಯ ನೋಡ್ತೀನಿ ಯೆಶಾಯ ಎಂದು ಹೇಳಿ ದೇವರನ್ನು ಕೊಂಡಾಡಿದರು. ಹಳೆ ಒಡಂಬಡಿಕೆ ಈಗಾಗಲೇ ಓದಿ ಕೇಳಿದ್ದೇವೆ. ಈ ವರದ ಮಗನು ನಮ್ಮ ಕರ್ತನಾದ ಯೇಸು ಸ್ವಾಮಿ ಆಗಿದ್ದಾನೆ. ಅಂತೆಯೇ ಶ್ರೀ ಪೌಲನು ಆತನು ವರ್ಣಿಸಲು ಶಕ್ಯವಾದ ದೇವರ ವರ ಎಂದು ಹೇಳಿ ಆ ವರಕ್ಕಾಗಿ ಆತನು ತಂದೆಯಾದ ದೇವರನ್ನು ಕೊಂಡಾಡಿದನು ಎಂಬುದಾಗಿ 2 ಕೊರಿಂಥ 9ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಇವರು ಕಡಿಮೆ ಪಾಪ, ಇವರು ಹೆಚ್ಚು ಪಾಪ ಅಲ್ಲ, ಎಲ್ಲರೂ ಹೆಚ್ಚು ಕಡಿಮೆ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಗನಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ಯೋಹಾನ 1:12 ನಾವು ನೋಡುತ್ತೇವೆ. ದೇವರು ಕ್ರಿಸ್ತ ಯೇಸುವಿನಲ್ಲಿ ನಾವು ಕಳಕೊಂಡಿದ್ದಂಥ ನಿತ್ಯ ಜೀವ, ಮಹಿಮೆ, ಅಧಿಕಾರವನ್ನು ನಾವು ಗ್ರಹಿಸುವುದಕ್ಕಿಂತಲೂ ಆಲೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ನೀಡುತ್ತಾನೆ ಎಂಬುದಾಗಿ ಎಫೆಸ ಪತ್ರಿಕೆ 3:20 ನೋಡುತ್ತೇವೆ. ಆ ದಿನ ಭಿಕ್ಷೆ ಬೇಡುತ್ತಿದ್ದ ಬಾರ್ತಿಮಾಯನಿಗೆ ಯೇಸು ಸ್ವಾಮಿ ಕೇಳಿದ್ದು, ನಾನು ನಿನಗೇನು ಮಾಡಬೇಕೆಂದು ಬಯಸುತ್ತೀ? ಅವನು ನಂಬಿಕೆಯಿಂದ ದೃಷ್ಟಿಯನ್ನು ಕೇಳಿಕೊಂಡ, ಸ್ವೀಕರಿಸಿಕೊಂಡ, ನಂಬಿಕೆಯಿಂದ ಕೇಳಿದ, ಅದನ್ನು ಪಡ್ಕೊಂಡ. ಈ ದಿನ ನಮ್ಮನ್ನು ಅವಲೋಕಿಸಿಕೊಳ್ಳೋಣ. ನಿಮ್ಮ ಜೀವಿತದಲ್ಲಿ ನಾವು ಏನನ್ನು ಕಳ್ಕೊಂಡಿದ್ದೇವೆ, ಆಲೋಚನೆ ಮಾಡೋಣ. ನಿತ್ಯ ಜೀವದ ನಿರೀಕ್ಷೆಯನ್ನು, ದೇವರ ಮಹಿಮೆಯನ್ನು, ದೇವರ ಮಕ್ಕಳಾಗುವ ಅಧಿಕಾರವನ್ನು ಯಾವುದನ್ನು ಕಳ್ಕೊಂಡಿದ್ದೇವೆ? ದೇವರ ವಾಕ್ಯದ ಎದುರಿನಲ್ಲಿ ನಾವು ಚಿಂತನೆ ಮಾಡೋಣ. ದೇವರ ವಾಕ್ಯದ ಎದುರಿನಲ್ಲಿ ನಾವು ಚಿಂತನೆ ಮಾಡುವಾಗ ನಮ್ಮ ಜೀವನ ಅವನತಿಯ ದುಸ್ಥಿತಿಯೇ ಕಾಣುತ್ತದೆ. ನಾವು ಯಾವುದಕ್ಕಾಗಿ, ನಿತ್ಯ ಜೀವದ ನಿರೀಕ್ಷೆಗಾಗಿಯೋ ದೇವರ ಮಹಿಮೆಯನ್ನು, ದೇವರ ಮಕ್ಕಳಾಗುವ ಅಧಿಕಾರವನ್ನು ಯಾವುದು ಕಳ್ಕೊಂಡಿದ್ದೇವೆ? ಆಲೋಚನೆ ಮಾಡೋಣ. ಎರಡನೇದಾಗಿ ಕ್ರಿಸ್ಮಸ್ ಇಸ್ ಶೇರಿಂಗ್ ಎಂಬುದಾಗಿ. ಕ್ರಿಸ್ಮಸ್ ಇಸ್ ಶೇರಿಂಗ್. ಈ ಕ್ರಿಸ್ಮಸ್ ಹಬ್ಬವು ಹಂಚಿಕೆ ಹಬ್ಬ ಆಗಿದೆ. ಶೇರಿಂಗ್, ಹಂಚಿಕೊಳ್ಳುವಂಥ ಹಬ್ಬ ಆಗಿದೆ. ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿ ಹುಟ್ಟಿದಾಗ ಅದು ಸುವಾರ್ತೆಯು ಸಾರಲ್ಪಟ್ಟ ಒಂದು ಶುಭ ರಾತ್ರಿಯಾಗಿತ್ತು. ಆ ರಾತ್ರಿ ಆ ಸೀಮೆಯಲ್ಲಿದ್ದ ಕುರುಬರು ಹೊಲದಲ್ಲಿದ್ದುಕೊಂಡು ತಮ್ಮ ಕುರಿ ಹಿಂಡನ್ನು ಕಾಯುತ್ತಾ ಇದ್ದರು. ಆಗ ಕರ್ತನ ದೂತನೊಬ್ಬನು ಬಂದು ಅವರ ಮುಂದೆ ನಿಂತುಕೊಂಡನು. ಆಗ ಕರ್ತನ ಪ್ರಭೆಯವರ ಸುತ್ತಲೂ ಪ್ರಕಾಶಿತು. ಇದನ್ನು ಕಂಡು ಅವರೆಲ್ಲರೂ ಬಹಳವಾಗಿ ಎದುರಿದರು ಎಂಬುದಾಗಿ. ಬಹಳ ಕರ್ತನ ಪ್ರಭೆ ಆವರಿಸಿದಾಗ ಅವರು ಬಹಳವಾಗಿ ಎದುರಿದು. ಆಗ ಆ ದೂತನು ಹೇಳುವಂಥದ್ದು, ಹೆದರಬೇಡಿರಿ, ಕೇಳಿರಿ,
ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ನೀವು ಕಾಣುವಿರಿ. ಆತನೇ ಸರ್ವಲೋಕಗಳ ಒಡೆಯನು, ಲೋಕಗಳ ಒಡೆಯನು. ಯೇಸು ಸ್ವಾಮಿ ಒಂದು ಧರ್ಮಕ್ಕೆ ಸೀಮಿತವಾದನಲ್ಲ, ಧಾರ್ಮಿಕವಾಗಿ ಒಂದು ಧರ್ಮಕ್ಕೆ ಸೀಮಿತವಾದನಲ್ಲ. ಯೋಹಾನ 3 ನೋಡುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ಹಾಗಾದರೆ ಎಲ್ಲ ಧರ್ಮವೂ ಅಲ್ಲಿ ಸೇರಿದೆ, ಪ್ರಕೃತಿಯೂ ಕೂಡ ಅಲ್ಲಿ ಸೇರಿದೆ. ಹಾಗಾದರೆ ಎಲ್ಲರ ಮೇಲೆ ಪ್ರೀತಿ ಇಟ್ಟು ಆತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡೋದು. ಕ್ರಿಸ್ಮಸ್ ಹಬ್ಬಕ್ಕೆ ನಾವೆಲ್ಲರೂ ಪರಸ್ಪರ ವಿಶ್ ಮಾಡ್ತೇವೆ ಅಲ್ಲ, ನಾವೆಲ್ಲರೂ ಪರಸ್ಪರ ವಿಶ್ ಮಾಡ್ತೇವೆ. ಇದರರ್ಥ ಸಂತೋಷ, ಉತ್ಸಾಹ, ಆಶೀರ್ವಾದವನ್ನು ಪರಸ್ಪರ ಹಂಚಿಕೊಳ್ಳುತ್ತೇವೆ. ನಿನ್ನೆಯಿಂದ ಶುರುವಾಗಿದೆ ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್. ಏನ ಸಂತೋಷ, ಪರಸ್ಪರ ಅನ್ಯೋನ್ಯತೆ, ಉತ್ಸಾಹ, ಈ ಆಶೀರ್ವಾದಗಳನ್ನು ನಾನು ದೇವರಿಂದ ಪಡ್ಕೊಂಡಿದ್ದೇನೆ. ನಾವು ಶೇರ್ ಮಾಡೋಣ. ಹ್ಯಾಪಿ ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್ ಅಲ್ಲ, ಹಂಚಿಕೊಳ್ಳುವಂಥದ್ದು. ಯೇಸುವಿನ ಸಂತೋಷ, ಸಮಾಧಾನವನ್ನು, ಉತ್ಸಾಹವನ್ನು, ಉರುಪು, ಆಸಕ್ತಿಯನ್ನು ದೇವರಿಂದ ನಾವು ಹಂಚಿಕೊಳ್ಳುವುದು. ದೇವರ ಪ್ರೀತಿ, ದೇವರ ಉಡುಗೊರೆ, ಆಶೀರ್ವಾದವನ್ನು ಎಲ್ಲರೊಂದಿಗೆ ಅನುಭವದೊಂದಿಗೆ ಹಂಚಿಕೊಳ್ಳುವುದೇ ನಿಜವಾದಂಥ ಕ್ರಿಸ್ಮಸ್. ದೇವರ ಪ್ರೀತಿಯನ್ನು, ದೇವರ ಉಡುಗೊರೆಯನ್ನು ನಾವು ಒಬ್ಬರಿಗೊಬ್ಬರು ಹಂಚಿಕೊಳ್ಳುವುದೇ ನಿಜವಾದಂಥ ಕ್ರಿಸ್ಮಸ್. ಆ ಕ್ರಿಸ್ಮಸ್ ಹಬ್ಬವನ್ನು ಏಕಾಂಗಿಯಾಗಿ ನಾವು ಆಚರಿಸಲು ಸಾಧ್ಯವಿಲ್ಲ. ಯೇಸುಸ್ವಾಮಿ ಒಬ್ಬರ ರಕ್ಷಕನು ಹಾಗೂ ನಮ್ಮೆಲ್ಲರ ರಕ್ಷಕನು ಕೂಡ ಆಗಿದ್ದಾನೆ. ಯೇಸುಸ್ವಾಮಿ ಕುರುಬರು ಬಹುಶಃ ಮೊದಲು ತಮ್ಮ ಕುಟುಂಬದಿಂದ, ಸಂಬಂಧಿಕರಿಂದ ಹೀಗೆ ನೆರೆಹೊರೆಯ ಊರುಗಳಿಗೆ ಹೋಗಿ ಪ್ರಾರಂಭಿಸಿದರು. ಕ್ರಿಸ್ತನ ಜನನದ ಸಂದೇಶವನ್ನು ಹಂಚಿದರು. ಅವರು ಕ್ರಿಸ್ತನು ಹುಟ್ಟಿ ಬಂದದ್ದನ್ನು ಹಂಚಿದರು. ಯೇಸುಸ್ವಾಮಿಯ ತಾಯಿಯಾದ ಮರಿಯಳು ಯೋಹಾನನ ತಾಯಿಯಾದ ಎಲಿಜಬೇತಳ ಮನೆಗೆ ಭೇಟಿ ಕೊಟ್ಟಳು. ಅವರು ದೇವರನ್ನು ಕೊಂಡಾಡಿದರು. ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು? ಇಗೋ, ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಮರಿಯಳು ಹೆಚ್ಚು ಕಡಿಮೆ 3 ತಿಂಗಳು ಎಲಿಜಬೇತಳ ಮನೆಯಲ್ಲಿದ್ದಳು ಎಂಬುದಾಗಿ ನಾವು ನೋಡುತ್ತೇವೆ. ತನ್ನ ಮನೆಗೆ ಹಿಂತಿರುಗಿ ಹೋದಳು. ನಂತರ ಕ್ರಿಸ್ಮಸ್ ಹಬ್ಬದ ಸಂತೋಷ, ಸಮಾಧಾನ ಹಂಚೋಣ. ಅದು ಮೊದಲು ನಮ್ಮ ಮನೆಯಿಂದ ಪ್ರಾರಂಭಿಸೋಣ. ನೆರೆಹೊರೆಯರಿಂದ ಇತರ ಊರುಗಳಿಗೆ ಹಂಚಲ್ಪಡಬೇಕು. ಯೇಸುಸ್ವಾಮಿ ಬಂದಂಥ ಉದ್ದೇಶ, ಆ ಸಂತೋಷ, ಸಂಭ್ರಮ ಎಲ್ಲರಿಗೂ ಹಂಚಲ್ಪಡಬೇಕು. ಅಶುಭ ವಾರ್ತೆ ಎಲ್ಲರಿಗೂ ಹಂಚಲ್ಪಡಬೇಕು. ಹಾಗಾದರೆ ನಮ್ಮಲ್ಲಿರುವಂಥ ಎಲ್ಲ ಕೋಪ, ಮತ್ಸರ, ದ್ವೇಷ ಇವೆಲ್ಲವನ್ನು ಬಿಟ್ಟು ಪರಸ್ಪರ ಕ್ಷಮಿಸಿ, ಪ್ರೀತಿಸಿ ಕ್ರಿಸ್ತನ ಪ್ರೀತಿ, ಸಂತೋಷ, ಸಮಾಧಾನವನ್ನು ಹಂಚಿಕೊಳ್ಳೋಣ. ನಾವೆಲ್ಲರೂ ಪರಸ್ಪರ ಒಬ್ಬರೊಬ್ಬರು ನೋಡಿ ಹೀಗೆ ವಿಶ್ ಮಾಡೋಣಲ್ಲ, ಹ್ಯಾಪಿ ಕ್ರಿಸ್ಮಸ್. ಯೇಸು ನಿನ್ನನ್ನು ಪ್ರೀತಿಸ್ತಾನೆ, ಯೇಸು ನಮ್ಮೆಲ್ಲರನ್ನ ಪ್ರೀತಿಸ್ತಾನೆ. ವಿಶ್ ಮಾಡುವ, ಯೇಸು ನಿನ್ನನ್ನು ಪ್ರೀತಿಸ್ತಾನೆ, ನಮ್ಮನ್ನು ಪ್ರೀತಿಸ್ತಾನೆ. ಸಂಗೀತದ ಒಂದು ತುಣುಕು ಹೀಗಿದೆ: ಪ್ರೀತಿ ಭಕ್ತರುಳೆಷ್ಟು ರಮ್ಯ, ಪ್ರೀತಿ ಭಕ್ತರುಳೆಷ್ಟು ವಶ್ಯ. ಆ ಪ್ರೀತಿಯ ಶ್ರೇಷ್ಠತೆಯನ್ನು ಆ ಜ್ಞಾನಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ಮೂರನೇದಾಗಿ ಕ್ರಿಸ್ಮಸ್ ಇಸ್ ಗಿವಿಂಗ್ ಎಂಬುದಾಗಿ. ಕ್ರಿಸ್ಮಸ್ ಇಸ್ ಗಿವಿಂಗ್. ಕ್ರಿಸ್ಮಸ್ ಹಬ್ಬವು ಕೊಡುವಿಕೆ ಹಬ್ಬವಾಗಿದೆ. ಕ್ರಿಸ್ಮಸ್ ಹಬ್ಬ ಈ ಕ್ರಿಸ್ತೇಸುವನ್ನು ನೋಡಲು ಬಂದಂಥ ಜೋಯಿಸರು, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೆ ಮತ್ತಾಯನ ಸುವಾರ್ತೆಯಲ್ಲಿ, ನೋಡಲು ಬಂದಂಥ ಜೋಯಿಸರು ಚಿನ್ನ, ಧೂಪ, ರಕ್ತ ಬೋಳವನ್ನು ಕಾಣಿಕೆಯಾಗಿ ಕೊಟ್ಟರು. ಹಾಗಾದರೆ ಇದರ ಅರ್ಥ ಯೇಸು ಸ್ವಾಮಿಯು ಅರಸನ್ನಾಗಿಯೂ ಮಹಾಯಾಜಕನನ್ನಾಗಿಯೂ ಅವರು ಸ್ವೀಕರಿಸಿದರು. ಯೇಸು ಸ್ವಾಮಿಯನ್ನು ಅರಸನನ್ನಾಗಿ, ಮಹಾಯಾಜಕನನ್ನಾಗಿ ಸ್ವೀಕರಿಸುವುದು ಮತ್ತು ಒಡೆಯನಾದ ಯೆಹೋವನಿಗೆ ತಮ್ಮನ್ನೇ ಒಪ್ಪಿಸಿಕೊಡುವುದೇ ನಿಜವಾದಂಥ ಸಂಕೇತ. ಇದರ ಸಂಕೇತ ಅಂದು ಆ ಬಡ ವಿಧವೆಯು ತನ್ನ ಕಾಣಿಕೆಯೊಡನೆ ತನ್ನನ್ನೇ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಳು ಎಂದು ದೇವರ ವಾಕ್ಯ ಹೇಳುತ್ತದೆ. ಮರಿಯಳು ದೇವದೂತನ ಸಂದೇಶಕ್ಕೆ ವಿಧೇಯಳಾಗಿ, ನಿನ್ನ ದಾಸಿ, ಸಿದ್ಧಳಿದ್ದೇನೆ, ನಿನ್ನ ಮಾತಿನಂತೆ ನನಗಾಗಲಿ ಎಂದಳು. ನಿಜವಾದಂಥ ಕ್ರಿಸ್ಮಸ್ ಹಬ್ಬದ ಆಚರಣೆ ಎಂದರೆ ಯೇಸು ಸ್ವಾಮಿಗೆ ನಮ್ಮನ್ನೇ ಸಜೀವ ಕಾಣಿಕೆಯಾಗಿ ಸಮರ್ಪಿಸುವುದೇ ನಿಜವಾದಂಥ ಕೊಡುಗೆ, ಕಾಣಿಕೆ. ನಮ್ಮನ್ನೇ ಸಜೀವ ಕಾಣಿಕೆಯಾಗಿ ಕೊಡುವಂಥದ್ದು. ಮೂಡಣ ಜೋಯಿಸರು ಯೇಸುವನ್ನು ಹುಡುಕಿಕೊಂಡು ಬಂದು ಆತನಿಗೆ ಅಡ್ಡ ಬಿದ್ದು ಆತನನ್ನು ಆರಾಧಿಸಿ ತಮ್ಮ ಗಂಟು ಬಿಚ್ಚಿ ತಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಸಲ್ಲಿಸಿ ದೇವರನ್ನು ಕೊಂಡಾಡುತ್ತಾ ಬೇರೊಂದು ಮಾರ್ಗದಿಂದ ಅವರು ತಮ್ಮ ದೇಶಕ್ಕೆ ಹಿಂತಿರುಗಿ ಹೊರಟು ಹೋದರು. ಇದೇ ನಿಜವಾದಂಥ ಕ್ರಿಸ್ಮಸ್. ಇದೇ ನಿಜವಾದಂಥ ಕ್ರಿಸ್ಮಸ್ ಹಬ್ಬದ
ಆರಾಧನೆ. ಬೆತ್ಲೆಹೇಮಿಗೆ ಬಂದ ಯೋಸೇಫ ಮರಿಯಳು ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಅವರು ಸ್ಥಳವನ್ನು ಹುಡುಕುತ್ತಾ ತಿಳಿಯದೆ ಪೂರ್ವಿಕರ ಮನೆಗೆ ಬಂದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿಗೆ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ, ಲೂಕನ ಸುವಾರ್ತೆ ಹೇಳ್ತಾನೆ, ಅವರಿಗೆ ಸ್ಥಳವಿಲ್ಲದ ಕಾರಣ. ಬೇರೆಯವ್ರಿಗಿರ್ಬೋದೇನೋ, ಅವರು ಸಾಮಾನ್ಯ ವರ್ಗದವರು. ಅವರು ಹಾಗಾಗಿ ಬೇರೆ ಶ್ರೀಮಂತರಿಗೆ ಐಷಾರಾಮಿ ಜೀವನ ಇರೋರಿಗೆ ಇರ್ಬೋದು, ಅವರಿಗೆ ಸ್ಥಳವಿಲ್ಲ. ಅದು ಮಧ್ಯಮ ವರ್ಗದವರಾದ್ದರಿಂದ ಅವ್ರಿಗೆ ಸ್ಥಳವಿಲ್ಲ ಅಂತ ಈ ಲೂಕ ಹೇಳ್ತಾನೆ. ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿ. ಇದನ್ನು ಯೇಸುವಿಗೆ ನಮ್ಮ ಹೃದಯದಲ್ಲಿ ಸ್ವೀಕರಿಸಲು ಸ್ಥಳವಿದೆಯೋ? ಹಾಸ್ಯ ಸೀಮೆಯಲ್ಲಿರುವ ಲವೋದಿಕೀಯ ಸಭೆಯ ಮೇಲಿದ್ದ ಯೇಸುವಿನ ಪ್ರೀತಿ ಎಷ್ಟು ದೊಡ್ಡದ್ದು ಎಂದು ಆಲೋಚಿಸಿರಿ. ಸಭೆಯು ಆತನನ್ನು ಮರೆತಿದ್ದರೂ, ಬಯಸದಿದ್ದರೂ, ಕರೆಯದಿದ್ದರೂ, ಆತನಿಗೆ ಬಾಗಿಲನ್ನು ಮುಚ್ಚಿದ್ದರು. ಎಷ್ಟೋ ಕಾಲದಿಂದ ನಿಂತು ತಟ್ಟುತ್ತಾ ಇದ್ದಾನೆ. ಈ ಶುಭ ದಿನದಲ್ಲಿ ನಾವು ಬೆತ್ಲೆಹೇಮಿಗೆ ಕುರುಬರಂತೆಯೂ ಮೂಡಣ ಜೋಯಿಸರಂತೆ ಈಗಾಗಲೇ ನಾವು ನಮ್ಮ ಪಾಪಕ್ಕೆ ಬೆನ್ನು ಮಾಡಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು ಆತನನ್ನು ಆರಾಧಿಸಿ ಆತನಿಗೆ ನಮ್ಮನ್ನೇ ಅಮೂಲ್ಯವಾದ ಕಾಣಿಕೆಯಾಗಿ ಸಮರ್ಪಿಸೋಣ. ನಮ್ಮ ಹೃದಯವನ್ನು, ಕುಟುಂಬ, ಸಭೆಯನ್ನು ದೇವರಿಗೆ ಸಮರ್ಪಿಸೋಣ. ನನ್ನ ಸಭೆಯನ್ನು, ನನ್ನ ಕುಟುಂಬವನ್ನು, ನನ್ನ ಹೃದಯವನ್ನು ದೇವರ ಕೈಗೆ ಸಮರ್ಪಿಸಿಕೊಡೋಣ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ. ಕೊಡುವಾಗಲೇ ನೀವು ಪಡೆಯುತ್ತೀರಿ. ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥ 9:7. ಕೊಡಿರಿ, ಕೊಡಲ್ಪಡುವುದು. ಪ್ರಿಯರೇ, ಈ ಕ್ರಿಸ್ಮಸ್ ಹಬ್ಬದಲ್ಲಿ ಯೇಸು ಸ್ವಾಮಿಗೆ ನಾವು ಏನನ್ನು ಕೊಡಲು ಆಲೋಚಿಸೋಣ. ಯೇಸು ಸ್ವಾಮಿಗೆ ಏನನ್ನು ಕೊಡೋಣ? ನಾವು ಏನು ಕೊಡಲು ಯೇಸು ಸ್ವಾಮಿಗೆ ಶಕ್ತರಲ್ಲ. ನಮ್ಮ ತನು ಮನ ಧನಗಳನ್ನೇ ಆತನಿಗೆ ಮೀಸಲಾಗಿಯೂ ಸಜೀವ ಯಜ್ಞವಾಗಿಯೂ ಸಮರ್ಪಿಸುವಂಥ ಮನಸ್ಸು ನಮ್ಮೆಲ್ಲರಲ್ಲೇ ಬೇಡಬೇಕು. ಪ್ರಿಯ ಸಭೆಯವರೇ, ಕ್ರಿಸ್ಮಸ್ ಹಬ್ಬದ 3 ಮುಖ್ಯ ಕಾರ್ಯಗಳನ್ನು ಕುರಿತು ಧ್ಯಾನಿಸಿದ್ದೇವೆ. ಸ್ವೀಕರಿಸುವಿಕೆಯ ಕ್ರಿಯೆ, ಹಂಚಿಕೊಳ್ಳುವ ಕ್ರಿಯೆ, ಕೊಡುವ ಕ್ರಿಯೆ. ದೇವರು ನಮ್ಮ ಮೇಲಿನ ಪ್ರೀತಿಯನ್ನು ಕಾರ್ಯರೂಪದಲ್ಲಿ ತೋರೋಣವೇ? ದೇವರ ರಕ್ಷಣೆ, ಪಾಪ ಕ್ಷಮಾಪಣೆಯನ್ನು ಸ್ವೀಕರಿಸೋಣ. ದೇವರ ಪ್ರೀತಿಯನ್ನು ಕುಟುಂಬದಿಂದ ಆರಂಭಿಸಿ ಎಲ್ಲರೊಂದಿಗೆ ಹಂಚಿಕೊಳ್ಳೋಣ. ನಮ್ಮ ಹೃದಯವನ್ನೇ ಯೇಸುವಿಗೆ ಕಾಣಿಕೆ ಆಗಿಕೊಳ್ಳೋಣ. ದೇವರು ತನ್ನ ಆತ್ಮನಿಂದ ನಮ್ಮೆಲ್ಲರನ್ನ ತುಂಬಿಸಲಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂಬುದಾಗಿ ಹೇಳಿ ಶುಭವನ್ನು ಕೋರುತ್ತೇನೆ, ಹಾರೈಸುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆಗಲೇ ನಮ್ಮ ಕ್ರಿಸ್ತ ಜಯಂತಿಯ ಭಜನೆಯಿಂದ ಪ್ರಾರಂಭವಾಯಿತು. ಭಜನೆಯಿಂದ ಪ್ರಾರಂಭವಾಗಿ ಪ್ರತಿಯೊಬ್ಬೊಬ್ಬರು ಕೂಡ ಭಾಳ ಆಸಕ್ತಿಯಿಂದ ಅದರಲ್ಲಿ ಭಾಗವಹಿಸ್ತಾಯಿದ್ರು. ನನಗಂತೂ ಕೋಲ್ಡ್ ಸ್ವಲ್ಪ ಆಗಲ್ಲ. ಆಗ ನಮ್ಮ ಪಿಂಕಿಯವರು, ಬನ್ನಿ ನಾನೇ ಕಾರ್ ತಗೊಳ್ತೀನಿ ನಿಮಗೆ ಅಂತೇಳಿ ನನ್ನ ಭಜನೆಗೆ ಸಹಾಯ ಮಾಡೋದು. ನಾನು ಜಾನ್ಸನ್ ಪಾಲ್, ನಮ್ಮ ಕುಟುಂಬದ್ದು. ಹಾಗೆಯೇ ನಮ್ಮ ಇವರು ಯಾರು ಪ್ರಕಾಶ್ ಅವರು ಕೂಡ ಸಹಾಯ ಮಾಡಿದ್ರು. ಅಲನ್ ಅವರು ಸಹಾಯ ಮಾಡಿದ್ದಾರೆ. ಮತ್ತು ನಮ್ಮ ಟೋನಿ, ಇವರೆಲ್ಲರೂ ಕೂಡ ಕಾರಲ್ಲಿ ಸಮಯಕ್ಕೆ ಬಂದು ನಮ್ಮನ್ನು ಭಜನೆ ಕರ್ಕೊಂಡೋಗಿ ನಮ್ಮ ಮನೆಗೆ ತಲುಪಿಸ್ತು. ಯಾಕೆಂದರೆ ಆ ಚಳಿಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನೀವೆಲ್ಲರ ಸಹಾಯ ಸಹಕಾರವನ್ನು ನೆನಪು ಮಾಡಿಕೊಳ್ತೇನೆ. ಸಭೆಯವರೆಲ್ಲರಿಗೂ ಮತ್ತೊಮ್ಮೆ ನನಗೆ ಸಹಾಯ ನೀಡಿದಂಥ ಪ್ರತಿಯೊಂದೊಂದು ಕುಟುಂಬದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅದೇ ಸಂದರ್ಭದಲ್ಲಿ ಮಕ್ಕಳಿಗಂತೂ ಬಿಡುವಿಲ್ಲದ ಸಮಯ, ಕಲಿಕೆಯಲ್ಲಿ ಬಿಟ್ಟು ಎಲ್ಲ ಬರೀ ಕ್ರಿಸ್ಮಸ್ ಪ್ರೋಗ್ರಾಮಲ್ಲಿ ಇಡೀ ತಿಂಗಳು ಕಳೆದಿದ್ದಾರೆ ಮಕ್ಕಳು ಅಲ್ಲ. ಮಕ್ಕಳ ತಂದೆ ತಾಯಿಗಳು ಅದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಉತ್ತಮವಾದಂಥ ಸಾಹಿತ್ಯ ರಚನೆ, ಹಾಡನ್ನು ಹಾಡಿಸಿದ್ದೀರಾ, ನೀವೆಲ್ಲ ಹಾಡಿದ್ದೀರಾ. ಇದೆಲ್ಲ ಕೂಡ ದೇವರಿಗೆ ಮಹಿಮೆ ಆಗಲಿ. ನಿಮ್ಮಲ್ಲಿರುವಂಥ ಹೊರತಲಾಂತಗಳು ಇನ್ನಷ್ಟು ಅಭಿವೃದ್ಧಿ ಹೊಂದಲಿ, ಮಹಿಮೆ ಆಗಲಿ ದೇವರಿಗೆ ಎಂಬುದಾಗಿ ಮತ್ತೊಮ್ಮೆ ನಾನು ಶುಭವನ್ನು ಕೋರುತ್ತೇನೆ. ನವಜಾತ ಶಿಶುವಿನ ನವೋದಯ, ಕ್ರಿಸ್ತನ ಉದಯ, ದಿಗ್ದಿಗಂತಗಳ ಭಾಗ್ಯೋದಯ, ಅಪೂರ್ವ ತಾರೆಯ ಜ್ಯೋತಿರ್ಮಯ, ರಕ್ಷಣೆಯ ಅಭಯ, ಕ್ರಿಸ್ತ ಜನನದ ಶುಭಾಶಯ, ಆ ಕ್ರಿಸ್ತ ಚಂದ್ರಮನ ಹೊಸ ಬೆಳಕು, ಹೊಸ ವರುಷದ ಹೊಸ ಒಡಂಬಡಿಕೆಯ ಹೊಸ ಜೀವಿತದ ದಿವ್ಯ ಸಂದೇಶವಾಗಲೆಂದು ಹಾರೈಸಿ ಶುಭವನ್ನು ಕೋರುತ್ತೇನೆ. ರೆವರೆಂಡ್ ಗ್ರೇಟ್ಫುಲ್ ಜಯಶೇಖರ್, ಸಭಾಪಾಲಕರು CSI ಯೇಸು ಕೃಪಾಲಯ, ದೀನಾ ಗ್ರೇಟ್ಫುಲ್, ಪ್ರಗೀತಾ, ನಿಮ್ಮೆಲ್ಲರೂ ಮತ್ತೊಮ್ಮೆ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೇನೆ. ಕಡೆದಾಗಿ 82ನೇ ಸಂಗೀತವನ್ನು ನಾವು ಹಾಡೋಣ. 82. ಸಹೋದರರು ಎಲ್ಲರೂ ರಕ್ಷಿಸಿ ಮಹಾ ಸಂತೋಷದಿಂದ ಹಾಡಿರಿ.
ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಲೋಕ ಪರಿವರ್ತನೆಗೆ ಸಾಧನಗಳಾಗಲು ನಮ್ಮನ್ನು ಕರೆದ ದೇವರ ಪ್ರೀತಿ, ಬೆಳಕಿನ ಮಾರ್ಗದಲ್ಲಿ ನಡೆಸುವ ಯೇಸು ಸ್ವಾಮಿಯ ಕೃಪೆ, ಸದಾ ಉತ್ತೇಜಿಸಿ ಚೈತನ್ಯ ನೀಡುವ ಪವಿತ್ರಾತ್ಮನ ಅನ್ಯೋನ್ಯತೆ ನಿತ್ಯವೂ ನಮ್ಮೆಲ್ಲರೊಂದಿಗಿರಲಿ. ಆಮೆನ್.